ಸರಿಯಾಗಿ ಆನ್ಸರ್ ಅನ್ನ ಮಾಡಕ್ಕೆ ಸಾಧ್ಯ ಆಗ್ತದ, ಇಲ್ಲಿ ನಾನು ಸಾಧ್ಯ ಆಗಲ್ಲ. ಮೊದಲನೇದಾಗಿ ಒಂದ್ಸ ಯಾರು ಸಮಸ್ಯೆ ಮಾಡ್ಕೊಳ್ಳಿ, ವಿಷಯ ಅಂತ ಆಗಿಬಿಡತ್ತೆ. ಈಗ ಏನು ಅಂದ್ರ ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆ ಹೇಳ್ತೀನಿ ನಿಮ್ಗ. ಒಂದ್ ನಿಮಿಷ. ಪ್ರಶ್ನೆ ಪತ್ರಿಕೆ ಸರ್ ದಯವಿಟ್ಟು ಪ್ರತಿಯೊಬ್ಬರು ಮ್ಯೂಟ್ ಮಾಡ್ಕೊಳ್ಳಿ. ಅದಕ್ಕೆ ದಯವಿಟ್ಟು, ಯಾಕಂದ್ರೆ ಇದು ಬಹಳ ಜೋರಾಗಿ ಸೌಂಡ್ ಕೇಳೋದಿಲ್ಲ, ಹಾಗಾಗಿ ದಯವಿಟ್ಟು ಗೊಂದಲ ಆಗಬಾರ್ದು. ಓಕೆ, ಈಗ ಏನಾಗತ್ತೆ, ಹೇಳುವಂತ ಮೂಮೆಂಟ್ ಅಲ್ಲಿ ಇರ್ತೀವಲ್ಲ, ಸ್ವಲ್ಪ ಏನಂದ್ರೆ ಗೊಂದಲ ಆಗತ್ತೆ. ಅದಕ್ಕೆ ಪ್ರತಿಯೊಬ್ಬರು ಇದ್ರ ಫಾಲೋ ಅಪ್ ಮಾಡಿ. ಎಸ್ ಸರ್, ಪ್ಲೀಸ್ ಕೇಳಿ. ಒಂದ್ ನಿಮಿಷ ಕೇಳಿ. ಆರಂಭದಲ್ಲಿ ನಾವು ಏನಂದ್ರೆ ಮೈಂಡ್ ಪ್ರಿಪರೇಷನ್ ಈಸ್ ವೆರಿ ಇಂಪಾರ್ಟೆಂಟ್, ಮತ್ತೆ ಇನ್ನೊಂದು ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಇವೆರಡನ್ನ ಕಾಪಾಡ್ಕೋಬೇಕು. ಮೊದಲಿಗೆ ನಾವು ಎಕ್ಸಾಮ್ ಹೋಗ್ಬೇಕಾದ್ರೆ ಒಂದು ವಾರ ಮುಂಚಿತವಾಗಿ ಏನಾರೆ ಸುಮ್ಮನೆ ಅಂತದಿಂದ ತಿನ್ನೋದು, ಆರೋಗ್ಯವನ್ನ ಹಾಳು ಮಾಡ್ಕೊಳ್ಳೋದು ಅದೆಲ್ಲ ಮಾಡಬೇಡಿ. ಮೊದಲನೇದಾಗಿ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋದು, ಯಾವುದೇ ನೆಗೆಟಿವ್ ಥಿಂಕ್ಗಳನ್ನ ಮೈಂಡ್ ಅಲ್ಲಿ ಹಾಕೊಳ್ಳದೆ ಎಕ್ಸಾಮ್ ಹಾಲ್ಗೆ ಹೋದ ನಂತರ ಎಕ್ಸಾಮ್ ಹಾಲ್ ನಲ್ಲಿ ಕೂಲ್ ಆಗಿ ಕ್ವಶನ್ ಪೇಪರ್ ಮುಂದ್ಗಡೆ ಇಟ್ಟಾಗ ನೀವು ಏನ್ ಮಾಡ್ಬೇಕಂದ್ರ ಒಂದು ನಿಮಿಷ ಮುಚ್ಚಿ ಯುಗಾಂತರ ಮಾಡೋದಕ್ಕೆ ಒಂದು ನಿಮಿಷ ಯಾವ್ದು ಸುಮ್ಮನೆ ಕೂತ್ಬಿಡಿ. ನಂತರ ಏನ್ ಮಾಡ್ಬೇಕಂದ್ರೆ ಪ್ರಶ್ನೆ ಪತ್ರಿಕೆಯನ್ನ ಕೈಯೊಳಗೆ ತಗೋತೀರಿ. ತಗೊಂಡ ನಂತರ ಮೊದಲಿಗೆ ನಿಮಗೆ ಬರೋದು ಕನ್ನಡ ವಿಷಯದಲ್ಲಿ 2 ಪ್ಯಾಸೇಜ್ಗಳಿರ್ತಾವ. ಒಂದು ಪಠ್ಯ ಇರ್ಬೋದು, 2 ಗದ್ಯ ಕೊಟ್ಟಿರ್ಬೋದು, ಹೀಗೆ ಇರ್ತದ. ಹಾಗೆ ನೀವು ಆ ಗದ್ಯ ಪದ್ಯವನ್ನ ಓದ್ತೀವಿ. ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಾಗ ಇನ್ನೊಂದು ಮೈಂಡ್ ಒಳಗೆ ಏನಿರ್ಬೇಕಂದ್ರ ಸರಳದಿಂದ ಕಠಿಣದೆಡೆಗೆ ನಮ್ಮ ಮೈಂಡ್ ಅನ್ನ ಗೊಂದಲ ಮಾಡುವಂತ ಸಬ್ಜೆಕ್ಟ್ ಅನ್ನ ಮೊದಲಿಗೆ ತಗೋಬೇಡ್ರಿ. ನಮಗೆ ಯಾವುದು ಇಷ್ಟವಿಲ್ವೋ, ಯಾವ ಪ್ರಶ್ನೆಗಳನ್ನ ನಮಗೆ ಸರಿಯಾಗಿ ಬಿಡಿಸಕ್ಕಾಗಲ್ಲ, ಅದನ್ನ ಬಿಟ್ಟು ಬಿಟ್ರೆ ಆಮೇಲೆ ಕೊನೆಯದಾಗಿ ಅದನ್ನ ನೋಡೋಣ. ಮೊದಲಿಗೆ ಏನ್ ಮಾಡಿದ್ರೆ ಆ 2 ಪ್ಯಾಸೇಜ್ಗಳು ಇಸ್ ವೆರಿ ಇಂಪಾರ್ಟೆಂಟ್. 15 ಅಂಕಗಳು ಈಸಿಯಾಗಿ ನಮ್ಮ ವಿಷಯನ್ನ ತುಂಬುತ್ತವೆ. ನಮಗೆ ಅಂಕಗಳು ಈಸಿಯಾಗಿ ಬರುವಂತ ಸಾಧ್ಯತೆಗಳು ಎಲ್ಲಾದ್ರೆ ಅಲ್ಲಿ ಪ್ಯಾರಾಗ್ರಾಫ್ ನಲ್ಲಿ ಪ್ಯಾಸೇಜ್ ಗಳಲ್ಲಿ ಇರ್ತದ. 2 ಪ್ಯಾಸೇಜ್ ಅನ್ನ ಪೂರ್ಣ ಮೈಂಡ್ ಇಂದ ಸರಿಯಾಗಿ ಓದ್ಕೊಳ್ಳಿ. ಮೊದಲಿಗೆ ಏನ್ ಮಾಡಿ, ಕೆಳಗಿನ ಪ್ರಶ್ನೆಗಳನ್ನ ಓದಿ ಪ್ಯಾಸೇಜ್ ಅನ್ನ ಓದಬೇಕು. ಪ್ಯಾಸೇಜ್ ಓದಿ ಪ್ರಶ್ನೆಗಳಿಗೆ ಬರಬೇಡ್ರಿ. ಪ್ರಶ್ನೆಗಳನ್ನು ಓದಿ ಪ್ಯಾಸೇಜ್ ಅನ್ನ ಓದ್ತಾ ಇರುವಂತ ಶಬ್ದಗಳು, ಪ್ರಮುಖವಾಗಿ ನೇಮ್ಗಳು, ಆಮೇಲೆ ಸ್ಥಳಗಳು, ಹಿಂಗೇನ್ ಬಂದಿರ್ತಾವ ಅವುಗಳನ್ನ ಸ್ವಲ್ಪ ಅಂಡರ್ಲೈನ್ ಮಾಡ್ತಾ ಓದಿ ಆಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಇದು ಮೊದಲಿಗೆ 2 ಪ್ಯಾಸೇಜ್ ಮುಗಿದ ನಂತರ ಏನ್ ಮಾಡ್ಬೇಕು, ಕನ್ನಡ ವಿಷಯದಲ್ಲಿ ಬೋಧನಾ ಶಾಸ್ತ್ರವನ್ನ ಈಸಿಯಾಗಿ ಬಿಡಿಸೋಕೆ ಆಗ್ತಿದ್ರೆ ನೀವು ಬಿಡಿಸಿ, ಇಲ್ದಿದ್ರೆ ಏನ್ ಮಾಡಿ ಲಿಂಕ್ ಕಳಿಸಿದೀನಿ ಜಾಯಿನ್ ಆಗೋದಕ್ಕೆ. ಡೈರೆಕ್ಟ್ ಆಗಿ ನಿಮಗೆ ನೆಕ್ಸ್ಟ್ ಸರಳವಾಗಿರುವಂತ ವಿಷಯ ಯಾವುದು ಅದರ ಕಡೆ ಹೋಗ್ಬೇಕು. ಪರಿಸರ ಅದ್ರ ಲಿಂಕ್ ಕಳಿಸಿದೀನಿ ನಿಮಗೆ ಜಾಯಿನ್ ಮಾಡೋದಕ್ಕೆ. ಬಿಡಿಸಿ. ಆದ್ರೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದೀನಿ. ಏನ್ ಮಾಡ್ಬೇಕಂದ್ರೆ ಪೇಪರ್ 1 ಎಕ್ಸಾಮ್ ಅನ್ನ ಬರೆಯುವುದು. ಮ್ಯಾಥಮೆಟಿಕ್ಸ್ ಅನ್ನ ಕೊನೆಯದಾಗಿ ಬಿಡಿಸಿ. ಯಾವತ್ತು ಮ್ಯಾಥಮೆಟಿಕ್ಸ್ ಅನ್ನ ಮೊದಲಿಗೆ ಇಟ್ಕೊಂಡು ಕೂಡ್ಬೇಡಿ. ಕನ್ನಡ ಪ್ಯಾಸೇಜ್ ಮುಗಿಸಿದ ನಂತರ ನಿಮಗೆ ಇಂಗ್ಲಿಷ್ ಸ್ವಲ್ಪ ಬರ್ತದೆ ಅಂದ್ರೆ ಇಂಗ್ಲಿಷ್ ಪ್ಯಾಸೇಜ್ ಗಳನ್ನ 2 ಪ್ಯಾಸೇಜ್ ಗಳನ್ನ ಬಿಡಿಸ್ಬೇಕು. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಒಟ್ಟು ಪ್ರಶ್ನೆಗಳನ್ನ ಒಂದೇ ಟೈಮ್ ನಲ್ಲಿ ತಗೋಬೇಕು. ಒಟ್ಟು 1ನೇ ಪೇಪರ್ದವ್ರದ್ದು ಹೇಳತ್ತೀನಿ. ಏನ್ ಮಾಡ್ಬೇಕಂದ್ರ ಆ 15 ಬೋಧನಾಶಾಸ್ತ್ರದ ಪ್ರಶ್ನೆಗಳು ಇರ್ತಾವಲ್ಲ, ಕನ್ನಡದಲ್ಲಿ 15 ಬೋಧನಾಶಾಸ್ತ್ರದ ವಿಷಯಗಳನ್ನು ಪ್ರಶ್ನೆ ಬಿಡಿಸಿದ್ರೆ ನೆಕ್ಸ್ಟ್ ಪರಿಸರ ಅಧ್ಯಯನದ ಬೋಧನಾಶಾಸ್ತ್ರಕ್ಕೆ ಹೋಗಿ, ಅದರ ನಂತರ ಗಣಿತದ ಬೋಧನಾಶಾಸ್ತ್ರ, ಆಮೇಲೆ ಸೈಕಾಲಜಿಯನ್ನು ಬಿಡಿಸ್ತೀವಿ. ಆ ನಂತರ ಸೈಕಾಲಜಿಯನ್ನ ಬಿಡಿಸಿ, ಬೋಧನಾಶಾಸ್ತ್ರವನ್ನು ಬಿಡಿಸಿದ ನಂತರ ಸೈಕಾಲಜಿ ಬಿಡಿಸಿ, ಇದರಲ್ಲಿ ಸೈಕಾಲಜಿ ಬಿಡಿಸಿದ ನಂತರ ಬೋಧನಾಶಾಸ್ತ್ರ ಬಿಡಿಸಿ. ಯಾವುದೇ ಪ್ರಾಬ್ಲಮ್ ಇಲ್ಲ, ಎಲ್ಲ ಸೈಕಾಲಜಿ ಬೇಸ್ಡ್ ಇರ್ತದ. ಒಂದಕ್ಕೊಂದು ಲಿಂಕ್ ಹತ್ತಿ ನಮ್ಗ ಆನ್ಸರ್ ಗಳನ್ನ ಟಿಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಗಣಿತನ್ನ ಮೊದಲಿಗೆ ತಗೋಬೇಡಿ, ತಗೊಳ್ಳಿ. ನಿಮಗ ಮೊದಲಿಗೆ ಅತಿ ಸರಳ ಯಾವ್ದದ ಅದನ್ನ ಟಚ್ ಮಾಡಿ, ಅದಕ್ಕಿಂತ ಸ್ವಲ್ಪ ಇದನ್ನ ಚೆನ್ನಾಗಿ ಬಿಡಿಸ್ತೀನಿ ಅಂದ್ರೆ ನೆಕ್ಸ್ಟ್ ಅದಕ್ಕೆ ಹೋಗಿ. ನೆಕ್ಸ್ಟ್ ಕೊನೆಯದಾಗಿ ನಮ್ಗೆ ಯಾವ್ದು ಅತಿ ಟಫ್ ಅನಿಸ್ತದ, ಗಣಿತ ಲೆಕ್ಕಗಳನ್ನು ಬಿಡಿಸುವಾಗ ಏನ್ ಮಾಡ್ಬೇಕಂದ್ರೆ ಮೊದಲಿಗೆ ಅತಿ ಸರಳವಾಗಿತ್ತು. ನೀವು ನೋಡಿದ ಕೂಡಲೇ ಅರ್ಧ ನಿಮಿಷದಲ್ಲಿ ನಿಮಗೆ ಏನಾದ್ರು ಮಾಡಿ ಅದಕ್ಕೆ ಸರಿಯಾದ ಆನ್ಸರ್ ವನ್ನು ಕೊಡಂಗಿತ್ತು ಅಂದ್ರ ಆ ಪ್ರಶ್ನೆಗಳಿಗೆ ಉತ್ತರ ನೀಡಿ. ಇಲ್ಲಿಲ್ಲ ಅಂದ್ರೆ ಏನ್ ಮಾಡಿ, ಸೀದಾ ಬಿಟ್ಟು ಮುಂದೆ ಹೋಗ್ಬಿಡಿ. ಬಡ
ಬರುವಂತವುಗಳನ್ನ ಟಚ್ ಮಾಡಿ ಮುಂದೆ ಹೋಗ್ಬಿಡ್ರಿ. ಕೊನೆಯದಾಗಿ ಎಲ್ಲ ಮುಗಿದ ನಂತರ ಉಳಿದ ಸಮಯದಲ್ಲಿ ನೀವು ಗಣಿತದ ಕಠಿಣ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಟ್ರೈ ಮಾಡಿ. ಬೋಧನಾಶಾಸ್ತ್ರವನ್ನ ಎಲ್ಲ ಬೋಧನಾಶಾಸ್ತ್ರ ಮುಗಿಸಿದ ನಂತರ ಇಂಗ್ಲಿಷಿನ ಪ್ರಶ್ನೆಗಳನ್ನು ಮುಗಿಸಿದ ನಂತರ ಅಲ್ಲಿಗೆ ಹೋಗುದು. ಬೋಧನಾಶಾಸ್ತ್ರ ಪ್ರಶ್ನೆಗಳನ್ನ ಎಲ್ಲರ ಗಮನದಲ್ಲಿ ಏನಿರ್ಬೇಕಂದ್ರ ಪ್ರಶ್ನೆಗಳನ್ನ ಸರಿಯಾಗಿ ಓದಬೇಕು. ಪ್ರಶ್ನೆ ಋಣಾತ್ಮಕವಾಗಿದೆಯೋ ಕೆಲವೊಮ್ಮೆ ಏನ್ ಕೇಳ್ತಾನಂದ್ರ ಈ ಕೆಳಗಿನ ದೋಷ ಯಾವುದು ಅಂತ ಕೇಳ್ತಾನೆ. ಯಾವುದು ಸಂಬಂಧಿಸಿಲ್ಲ, ಸಂಬಂಧಿಸಿದೆ ಅದನ್ನ ಮಾರ್ಕ್ ಮಾಡ್ಕೋಬೇಕು. ಅದನ್ನ ಪ್ರಶ್ನೆಯನ್ನು ಓದಿದ ನಂತರ ಆ ಮೇನ್ ವರ್ಡ್ ಅನ್ನ ಮಾರ್ಕ್ ಮಾಡ್ಕೊಂಡು ಆಮೇಲೆ ಆ ಪ್ರಶ್ನೆಯಲ್ಲಿ ಏನನ್ನ ಕೇಳ್ತಿದ್ದಾರೆ ಅವರು ಅದನ್ನ ನಾವು ಅಂಡರ್ಲೈನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇರುವಂತಹ ಆಪ್ಷನ್ಸ್ ಗಳನ್ನ ಓದ್ತೀವಿ. ಕೆಳಗಡೆ ಇರುವ ಆಪ್ಷನ್ಸ್ ಗಳಲ್ಲಿ ಯಾವ್ದು 4 ಆಪ್ಷನ್ಸ್ ಗಳಲ್ಲಿ ಯಾವ್ದು ಅತಿ ಹೆಚ್ಚು ಸೂಕ್ತವಾಗಿರುವಂತಹ ಉತ್ತರ ಅದಲ್ಲ ಅದನ್ನ ನಾವು ಮಾಡ್ಬೇಕಾಗ್ತದ. ಯಾಕಂದ್ರೆ ಸೈಕಾಲಜಿಯಲ್ಲಿ ಬೋಧನಾಶಾಸ್ತ್ರದಲ್ಲಿ 4 ಆಪ್ಷನ್ಸ್ ಗಳು ಸರಿಯಾಗಿ ಅದಾವು ಅಂತ ಅನಿಸ್ಬಿಡುತ್ತೆ. ಆಗ ನಾವ್ ಏನ್ ಮಾಡ್ಬೇಕಂದ್ರ ಅಲ್ಲಿ ಮನೋವೈಜ್ಞಾನಿಕ ಶಬ್ದಗಳಿರುವಂತದ್ದು ಮತ್ತು ಇದಕ್ಕೆ ಏನಂದ್ರ ಆ ಪ್ರಶ್ನೆಗೆ ಸೂಕ್ತವಾಗಿರುವಂತದ್ದನ್ನ ಆಯ್ಕೆ ಮಾಡ್ಕೋಬೇಕು. ಇನ್ನೊಂದು ಸಮಗ್ರ ವಿಷಯವನ್ನು ಒಳಗೊಂಡಿರುವಂತ ಆಪ್ಷನ್ಸ್ ಅನ್ನ ಆಯ್ಕೆ ಮಾಡ್ಕೋಬೇಕು. 4 ಆಪ್ಷನ್ಸ್ 3 ಆಪ್ಷನ್ಸ್ ಉತ್ತರವನ್ನ ಹೇಳ್ತಿರ್ತಾವ ಅದರ ಬಗ್ಗೆ. ಆದ್ರ ಒಂದು ಆಪ್ಷನ್ಸ್ ಮಾತ್ರ ಏನಾಗಿರ್ತ ಅಂದ್ರ ಅತಿ ದೀರ್ಘವಾಗಿರುವಂತ ಉತ್ತರ ಹೇಳ್ತಾರೆ. ಇನ್ನೊಂದು ಸೈಕಾಲಜಿಗಳಲ್ಲಿ ಬೋಧನಾಶಾಸ್ತ್ರಗಳಲ್ಲಿ ಸರಿಯಾಗಿರುವಂತ ಉತ್ತರ ಹೆಚ್ಚು ಸ್ವಲ್ಪ ದೊಡ್ಡದೇ ಇರ್ತದೆ. ಅದರಲ್ಲಿ ವಿಶೇಷವಾದ ಶಬ್ದಗಳು ಕೂಡ ಒಂದು ಮೈಂಡ್ ಅಲ್ಲಿ ಇರಬೇಕು. ವಿಶೇಷವಾಗಿರುವಂತ ಶಬ್ದಗಳು ಇರ್ತಾವೆ. ಆಮೇಲೆ ಅದು ಏನಾಗಿರ್ತದೆ ಅದನ್ನ ಶಾರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೈಕಾಲಜಿಯಲ್ಲಿ ಬೋಧನಾಶಾಸ್ತ್ರದಲ್ಲಿ ಕೆಲವೊಂದು ಆನ್ಸರ್ ಅದು ಸರಿಯಾಗಿರುವಂತ ಆನ್ಸರ್ ಅನ್ನ ಅಪ್ಲೈ ಟೈಪ್ ಕ್ವಶನ್ ಏನ್ ಬಂದಿರ್ತದಲ್ಲ ಅದನ್ನ ಶಾರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಾಗಲ್ಲ ಅಂದ್ರ ಆ ವಿಷಯನೇ ಅಷ್ಟೊಂದು ಸಮಗ್ರವಾಗಿರುವಂತ ಆನ್ಸರ್ ಅನ್ನ ಕೊಡ್ಬೇಕಾದ್ರೆ ಅದು ಎಲ್ಲವನ್ನು ಒಳಗೊಂಡಿರುವಂತ ಆಪ್ಷನ್ಸ್ ಇರ್ತದ. ಅದಕ್ಕಾಗಿ ಆ ರೀತಿ ಆಪ್ಷನ್ಸ್ ಗಳನ್ನ ಟಿಕ್ ಮಾಡ್ರಿ. ಅದಕ್ಕೆ ಒಳಗಾಗ್ತದೆ. ನಿಮಗೆ ಗೊಂದಲ ಉಂಟು ಮಾಡುವಂತ ಪ್ರಶ್ನೆಗಳನ್ನ ತಪ್ಪು ಮಾಡ್ಲೇಬೇಡಿ. ಅದನ್ನ ಬಿಟ್ಟು ಮುಂದೆ ಹೋಗಿ ನಂತರ ಆಮೇಲೆ ಮನೆಯದಾಗಿ ನಿಮಗೆ ಸಮಯ ಉಳಿದಾಗ ಆಯ್ತಪ್ಪ ನಾನು ಎಲ್ಲವನ್ನ ಟಿಕ್ ಮಾಡಿದ್ದೇನೆ, ನನಗೆ ಇಷ್ಟು ಪ್ರಶ್ನೆಗಳು ನಾವು ಇವುಗಳು ಬಹಳ ಗೊಂದಲವನ್ನು ಉಂಟು ಮಾಡ್ಲಕತ್ತಾವು, ಅದರನ್ನೇ ಉಳಿದ ಪ್ರಶ್ನೆಗಳಿಗೆ ಅವು ಬಿಟ್ಟಿರುವಂತ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕಂಡ್ಕೋಬೇಕು ಮತ್ತೆ ಆನ್ಸರ್ ಅನ್ನ ಆಮೇಲೆ ಮಾಡ್ತೀನಿ. ನಾನಿವಾಗ ಆನ್ಲೈನ್ ಮೀಟಿಂಗ್ ಅಲ್ಲಿ ಇದೀನಿ, ಏನೋ ಮಾತಾಡ್ಬೇಕಿತ್ತು, ಮಾತಾಡ್ತೀನಿ ಆಮೇಲೆ ಮಾತಾಡ. ಯಾಕಂದ್ರ ನಾವು ಬಿಡಿಸುವಂತ ಪ್ರಶ್ನೆ ಪತ್ರಿಕೆ ಜಿಕೆ ಅಲ್ಲ. ನಾವು ಬಿಡಿಸುವಂತ ಪ್ರಶ್ನೆ ಪತ್ರಿಕೆ ಸ್ಟ್ಯಾಟಿಕ್ ಆಗಿರುವಂತ ನೇರವಾಗಿರುವಂತ ಉತ್ತರವನ್ನ ಬಯಸುವ ಪ್ರಶ್ನೆಗಳಾಗಿರುವುದಿಲ್ಲ. ಅಪ್ಲೈಡ್ ಪ್ರಶ್ನೆ ಇರ್ತಾವು. ಇನ್ನೊಂದು ಬೋಧನಾಶಾಸ್ತ್ರಕ್ಕೆ ಮನೋವೈಜ್ಞಾನಿಕವಾದ ಪ್ರಶ್ನೆಗಳಿರುವ ಕಾರಣದಿಂದ ನಾವು ಧನಾತ್ಮಕ ಚಿಂತನೆಯಲ್ಲಿರಬೇಕು. ಕ್ಲಾಸ್ ನಲ್ಲಿರುವಂತಹ ಒಬ್ಬ ಶಿಕ್ಷಕನಾಗಿ ಆ ಮಕ್ಕಳ ಶಿಶು ಕೇಂದ್ರಿತ ಶಿಕ್ಷಣವನ್ನ ನೀಡುವಂತ ಕ್ಷೇತ್ರದಲ್ಲಿ ನಾವು ಒಬ್ಬ ಶಿಕ್ಷಕರಾಗಿ ಆ ವರ್ಗ ಕೋಣೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಕಲಿಸ್ತಾ ಇದ್ದೀವಿ ನಾವು ವರ್ಗ ಕೋಣೆಯಲ್ಲಿ ಇಟ್ಟುಕೊಂಡು ಆ ಪ್ರಶ್ನೆಗಳಿಗೆ ವಿಚಾರ ಮಾಡಬೇಕು. ಸಣ್ಣ ಮಕ್ಕಳ ಇದ್ದಾಗ ನಾವು ಹೆಂಗ್ ಮಾಡಿರ್ತೇವೆ, ನಮ್ಮ ಬಾಲ್ಯವನ್ನ ನೆನಪು ಮಾಡ್ಕೊಳ್ಬೇಕು. ಕೆಲವೊಂದು ಪ್ರಶ್ನೆಗಳಿಗೆ ನಾವು ಚಿಕ್ಕವರಿದ್ದಾಗ ಹೆಂಗಿದ್ದೇವೆ, ನಾವು ಏನ್ ಮಾಡ್ತಿದ್ದೀವಿ, ಆ ರೀತಿ ನೆನಪು ಮಾಡ್ಕೊಂಡು ಆನ್ಸರ್ ಗಳನ್ನ ನೀಡಬೇಕಾಗ್ತದ. ಇನ್ನೊಂದು ನಾವು ವರ್ಗ ಕೋಣೆಯಲ್ಲಿ ನೀವು ಕೂಡ ಸಾಕಷ್ಟು ಶಾಲೆಗಳಲ್ಲಿ ಡಿ.ಎಡ್ ಬಿ.ಎಡ್ ಪಾಠವನ್ನು ಕೂಡ ಮಾಡಿರ್ತೀರಿ. ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಏನೇನು ಮಾಡ್ಬೇಕಾಗ್ತದ ಆ ಪ್ರಶ್ನೆಗಳಿಗೆ ಆ ರೀತಿ ಉತ್ತರಿಸ್ಕೊಡ್ತಾ ಹೋಗ್ಬೇಕು. ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ನಮಸ್ತೆ ಸರ್. ಆಲ್ ಆಫ್ ಯು. ನಮಸ್ತೆ ಮೇಡಮ್. ಸರ ಕ್ವಶನ್ ಆನ್ಸರ್ ಎಲ್ಲ ಒಂದೇ ರೀತಿಯಾಗಿರ್ತದೆ ಸರ್, ಅವು ನಮ್ಮನ್ನ ಕನ್ಫ್ಯೂಸ್ ಆಗುತ್ತೆ ಸರ್, ಅದನ್ನ ಹೆಂಗ್ ಬಿಡ್ತೀವಿ ಸರ್? ಅದೇ ಹೇಳ್ತಾ ಇದ್ದೀನಿ ಮೇಡಮ್. ಸೈಕಾಲಜಿಯಲ್ಲಿ ಕನ್ಫ್ಯೂಷನ್ ಆಗುವಂತ ಆಪ್ಷನ್ಸ್ ಗಳನ್ನೇ ಕೊಟ್ಟಿರ್ತಾರೆ. ಮೊದಲು ಇತ್ತೀಚೆಗೆ ಇದು 6th to 8th ಪೇಪರ್ ಗಳಲ್ಲಿ ಅಷ್ಟೊಂದು ಕನ್ಫ್ಯೂಷನ್ ಆಗುವಂತ ಪ್ರಶ್ನೆ ಪತ್ರಿಕೆ ಇರಲ್ಲ. ಆದ್ರಿಂದ 1 ರಿಂದ 5ನೇ ತರಗತಿಯ ಶಿಕ್ಷಕರಾಗುವ ಈ ಪೇಪರ್ 1 ಸಂಬಂಧಪಟ್ಟಂತೆ ಬಹಳಷ್ಟು ಸೈಕಾಲಜಿಕಲ್ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಸುಮಾರು 70 ರಿಂದ 75 ಇರುತ್ತವೆ ಒಂದೇ ಪೇಪರ್. 2ನೇ ಪೇಪರ್ದಲ್ಲಿ ಅಷ್ಟು ಪ್ರಶ್ನೆಗಳು ಇರುವುದಿಲ್ಲ. ಯಾಕಂದ್ರೆ ನಮ್ಮ ಮೆಥಡಾಲಜಿನೇ 60 ಪ್ರಶ್ನೆಗಳಾಗಿರುವುದರಿಂದ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಹಳಷ್ಟು ಇರುವುದಿಲ್ಲ, ಕಡಿಮೆ ಇರ್ತಾವು. ಇಲ್ಲಿ ನೀವು ಆರಾಮಾಗಿ ಖರ್ಚು ಮಾಡಬಹುದು. ಬೋಧನಾಶಾಸ್ತ್ರಕ್ಕೆ ಬಂದಾಗ ನಾವು ಏನ್ ಮಾಡ್ಬೇಕು, ಅಲ್ಲಿ ನಾವು ಸೈಕಾಲಜಿಯನ್ನು ಓದುವಾಗ ಶಬ್ದಗಳು ಬಂದಿರ್ತಾವ, ಅವುಗಳನ್ನ ಗಮನ ಇರಬೇಕು. ಸುಮ್ಮನೆ ಜನರಲ್ ಆಗಿ ಇರುವಂತಹ ಆಪ್ಷನ್ಸ್ ಗಳನ್ನ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಯಾವತ್ತು ಮನೋವೈಜ್ಞಾನಿಕ ಶಬ್ದಗಳಂತೆ ಅದಕ್ಕೆ ಆದಂತ ಶಬ್ದಗಳದಾವು, ಅದಕ್ಕೆ ಆದಂತ ವರ್ಡ್ಗಳದಾವು, ಕೀವರ್ಡ್ಗಳದಾವು, ಅವುಗಳು ನಮ್ಮ ಮೈಂಡಿನಲ್ಲಿ ಇರಬೇಕು. ಅದರ ಆಧಾರದ ಮೇಲೆ ನಾವು ಇದು ಮಾಡ್ತೀವಿ. ಇನ್ನೊಂದು ನಿಮಗೆ
ಒಂದು ಅಥವಾ 2ನೇ ತಾರೀಕಿಗೆ ಅಥವಾ 3ನೇ ತಾರೀಕಿಗೆ ಆಗ್ಬೋದು. ಅಷ್ಟೊತ್ತಿಗೆ ಆಗ್ಲೇ ನಾನು ಏನ್ ಮಾಡ್ತೇನೆ ಅಂದ್ರ ಸೈಕಾಲಜಿ ಒಳಗ ಬೋಧನಾಶಾಸ್ತ್ರದ ಮೇಲೆ ಕೀವರ್ಡ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅದರ ಮೇಲೆ 1 ಅಥವಾ 2 ಕ್ಲಾಸ್ಗಳನ್ನ ಮಾಡ್ತೀನಿ. ಆ ಕೀವರ್ಡ್ ಮೇಲೆ ನಿಮ್ಗೆ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಬರ್ತಾವು. ನೀವು ಆನ್ಸರ್ ಅನ್ನ ಮಾಡುವಾಗ ನಾ ಹೇಳಿದ್ದನ್ನ ಗಮನದಲ್ಲಿ ಇಟ್ಕೊಂಡು ಆ ಕೀವರ್ಡ್ ಗಳ ಆಧಾರದ ಮೇಲೆ ಸರ್ ಏನ್ ಹೇಳಿದ್ರು ಹಿಂಗೆ ಪ್ರಶ್ನೆಗಳು ಬಂದಾವಲ್ಲ ಇದಕ್ಕೆ ನಾ ಆನ್ಸರ್ ಅನ್ನ ಯಾವ್ದು ಟಿಕ್ ಮಾಡ್ಬೇಕು ಅನ್ನೋದನ್ನ ನೀವು ಆಗ ವಿಚಾರ ಮಾಡಕತ್ರಿ. ಈಗ ಅಲ್ಲಿವರೆಗೆ ನಾವು ಬೋಧನಾಶಾಸ್ತ್ರ ಇನ್ನೂ ಒಂದ್ ಸ್ವಲ್ಪ ಕ್ವಶನ್ ಪೇಪರ್ಸ್ ಇದಾವು. ಪೇಪರ್ 1ರಲ್ಲಿ ಇನ್ನೂ 4 ಪ್ರಶ್ನೆ, ಪೇಪರ್ 2 ನಲ್ಲಿ ಇನ್ನು 2 ಪ್ಲಸ್ 6 ಸಂಜೆ ಇವತ್ತು ರಾತ್ರಿ ಅದು 2 ಪ್ರಶ್ನೆ ಪತ್ರಿಕೆಗಳನ್ನ ಯೂಟ್ಯೂಬ್ ಕ್ಲಾಸ್ ನಲ್ಲಿ ಬಿಡಿಸ್ತೀನಿ. ನಾಳೆ ಮಾರ್ನಿಂಗ್ ಅಥವಾ ನಾಳೆ ಸಂಜೆ, ನಾಳೆಗೆ ಆಲ್ಮೋಸ್ಟ್ ಅಲ್ಲ 3 ಆದ್ರೂ ಪ್ರಶ್ನೆ ಪತ್ರಿಕೆ ಬರೆಸಬಹುದು. 1ನೇ ತಾರೀಕು 2ನೇ ತಾರೀಕಿನ ವೇಳೆಗೆ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳು ಒಂದು ಕ್ಲಾಸ್ಗಳನ್ನು ಮಾಡ್ತೀನಿ. ಆಮೇಲೆ ಗ್ರಾಮರ್ ಏನನ್ನು ಕೇಳ್ತಾನ ಅದರ ಆಧಾರದ ಮೇಲೆ 1 ಅಥವಾ 2 ಕ್ಲಾಸ್ಗಳನ್ನ ಮಾಡ್ತೀನಿ. ಕನ್ನಡ ವಿಷಯವನ್ನ ಕಂಪ್ಲೀಟ್ ಆಗಿ ಇದು ಮಾಡ್ತೀನಿ. ನೀವು ಸೈಕಾಲಜಿಯನ್ನ ಏನ್ ಮಾಡ್ರಿ, ಸೈಕಾಲಜಿ ಒಳಗೂ ಕೂಡ ಒಂದಿಷ್ಟು ಇದು ಅದಾವು, ಕೆಲವೊಂದಿಷ್ಟು ಪಾಠಗಳದಾವ. ಅದೇ ಪಾಠದಲ್ಲಿ ಪ್ರಶ್ನೆಗಳನ್ನ ಹೆಚ್ಚಿಗೆ ತೆಗಿತಿರ್ತಾನ. ಮೊದಲನೇದಾಗಿ ಬೆಳವಣಿಗೆ ಮತ್ತು ವಿಕಾಸ ಪಾಠವನ್ನ ಚೆನ್ನಾಗಿ ಓದ್ಕೋರಿ. ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿ ಸಿದ್ಧಾಂತಗಳು ಬರ್ತಾವ್ರ ಅದನ್ನ ಚೆನ್ನಾಗಿ ಓದ್ಕೋರಿ. ಈ 2 ಪಾಠಗಳು ಒಂದೇ ಪುಸ್ತಕದಲ್ಲಿ ಸರಿಯಾಗಿ ಓದಿ. ಪ್ರಶ್ನೆಗಳು ಅಲ್ಲೇ ಬರ್ತಾವ. ನೀವು ಲಾಸ್ಟಿಗೆ ಕೊನೆಯದಾಗಿ ಎಕ್ಸಾಮ್ ನಾಳೆ ಅಥವಾ ನಾಡಿದ್ದು ಹೋಗುವಾಗ ಎಕ್ಸಾಮ್ ಕೂಡಲೇ ಸೈಕಾಲಜಿಯನ್ನೇ ಓದಿ. ಆಮೇಲೆ 6ರಿಂದ 8ನೇ ತರಗತಿಗೆ ಶಿಕ್ಷಕರಾಗಿರ್ತಾನವರು. ನೀವು ಸ್ಟ್ಯಾಟಿಕ್ ಆಗಿರುವಂತ ಪ್ರಶ್ನೆಗಳು ಜಾಸ್ತಿ ಬಂದಿರ್ತಾವು. ಅಲ್ಲಿ ನೀವ್ ಏನ್ ಮಾಡ್ಬೇಕಂದ್ರ ಸಮಾಜ ವಿಜ್ಞಾನವನ್ನು ಓದಿ. ಸಮಾಜ ವಿಜ್ಞಾನದಲ್ಲಿ ಏನ್ ಮಾಡ್ರಿ, ಡಿಟೇಲ್ ಆಗಿ ಕೂಡ್ಬೇಕು. ಈಗಾಗಲೇ ಒಂದ್ಸಲ ಏನು ಓದಿರ್ತಾರಲ್ಲ, ಒಂದ್ಸಲ ಓದಿದಾಗ ನೀವ್ ಏನ್ ಮಾಡಿರ್ಬೇಕು, ಪ್ರತಿ ಪಾಠದಲ್ಲಿ ಎಷ್ಟು ಪಾಯಿಂಟ್ ಬಂದಿರ್ತಾವ ಅದನ್ನ ಹಂಗೆ ಮಾರ್ಕ್ ಮಾಡ್ಕೊಂಡು ಓದಿರ್ಬೇಕಾಗ್ತದೆ. ನೀವು ಸುಮ್ಮನೆ ಓದಿದ್ರಿ ಅಂದ್ರ ನಿಮ್ಗೆ ಹಿಂದೆ ಓದಿದ್ದೆಲ್ಲ ವೇಸ್ಟ್ ಆಗಿರ್ತದೆ. ಯಾಕಂದ್ರ ಆ ಮಾರ್ಕ್ ಮಾಡಿದ್ದನ್ನ ಕೊನೆಯ ಗಳಿಗೆಯಲ್ಲಿ ಅದನ್ನಷ್ಟೇ ರಿವಿಷನ್ ಮಾಡ್ಬೇಕು. ಇಡೀ ಬುಕ್ಗಳನ್ನ ಓದೋದಾಗಲ್ಲ, ರಿವಿಷನ್ ಮಾಡೋದಾಗಲ್ಲ. ನೀವು 60ಕ್ಕೆ ಸಮಾಜ ವಿಜ್ಞಾನದಲ್ಲಿ ಎಷ್ಟು ಹೆಚ್ಚು ಗಳಿಸ್ತಿರಲ್ಲ ಅಷ್ಟು ಅಂಕಗಳು ಹೆಚ್ಚಿಗೆ ಬರೋಕೆ ಸಾಧ್ಯವಾಗ್ತದ. ಗಣಿತ ಮತ್ತು ವಿಜ್ಞಾನ ವಿಷಯದವರು ಅಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಸ್ವಲ್ಪ ಕಠಿಣವಾಗಿರುವಂತಹ ಅವರಿಗೆ ಪ್ರಶ್ನೆಗಳಿರ್ತಾವ. ಹಿಂಗಾಗಿ ಅವರು ಗಣಿತವನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕು. ಅವ್ರು ಏನ್ ಮಾಡ್ಬೇಕಂದ್ರೆ ವಿಜ್ಞಾನದಲ್ಲಿ ಮೊದಲಿಗೆ ವಿಜ್ಞಾನ ವಿಷಯವನ್ನ ಸರಿಯಾಗಿ ಬಿಡಿಸಿ, ಆಮೇಲೆ ಗಣಿತ ಬಹಳ ಲಾಂಗ್ ದೊಡ್ಡ ಪ್ರಶ್ನೆಗಳಿರ್ತವೆ, ದೊಡ್ಡ ಲೆಕ್ಕಗಳನ್ನ ಬಿಡಿಸ್ಬೇಕಾಗಿರ್ತದ. ಹಾಗೇನ್ ಮಾಡ್ಬೇಕಂತ ಅವರ ಸರಳವಾಗಿರುವಂತಹ ಮೊದಲಿಗೆ ಬಿಡಿಸಿ, ಆಮೇಲೆ ಕಠಿಣವಾಗಿರುವಂತಹ ಪ್ರಶ್ನೆಗಳನ್ನ ಸೈಕಾಲಜಿ ಕೀವರ್ಡ್ ಗಳನ್ನ ಬೋಧನಾಶಾಸ್ತ್ರದ ಅವು ಮಾತುಗಳ ಕೌಶಲ್ಯ ಅದು ಎಲ್ಲದರ ಮೇಲೆ ಏನೇನ್ ಅದಾವಲ್ಲ ಅದ್ರ ಮೇಲೆ ಏನೇನ್ ಸಾಧ್ಯ ಆಗ್ತದ, ಏನೇನ್ ಪ್ರಶ್ನೆಗಳು ಬರ್ಬೋದು ಅದರ ಮೇಲೆ 1 ಅಥವಾ 2 ಕ್ಲಾಸ್ಗಳನ್ನ ಮಾಡ್ತೀವಿ. ಅವುಗಳನ್ನ ಯಾರು ಮಿಸ್ ಮಾಡ್ಕೋಬೇಡ್ರಿ. ಬಹಳ ಇಂಪಾರ್ಟೆಂಟ್ ಕ್ಲಾಸ್ಗಳು ಇರ್ತಾವೆ. 2 ಅಥವಾ 3ನೇ ತಾರೀಕಿಗೆ ಇದು ಮಾಡ್ತೀವಿ. ಎಲ್ಲರೂ ಕಂಪಲ್ಸರಿ ಜಾಯಿನ್ ಆಗಿ ಆ ಕ್ಲಾಸ್ಗಳನ್ನ. ಈಗ ಏನಾದ್ರು ಸಮಸ್ಯೆಗಳಿದ್ರೆ ಕೇಳಿ. ಈಗ ಮೇಡಮ್ ಅವರು ಒಂದೇನ್ ಕ್ವಶನ್ ಕೇಳಿದ್ರೆ 4 ಆಪ್ಷನ್ಸ್ ಗಳಲ್ಲಿ ನಮ್ಗೆ ಕನ್ಫ್ಯೂಷನ್ ಆಗ್ತಾ ಇದಾವೆ ಅಂತ ಅಂದ್ರು. ಸೊ ಅಂತ ಪ್ರಶ್ನೆಗಳು ನಿಮ್ಗೆ ಸಹಜವಾಗಿ ಸೈಕಾಲಜಿಯಲ್ಲಿ ಸಿಗ್ತವೆ. ಬಟ್ ಈ 4 ಆಪ್ಷನ್ಸ್ ಗಳಲ್ಲಿ ಆ ರೀತಿ ಅಲ್ಲಿ 2 ಆಪ್ಷನ್ಸ್ ಗಳನ್ನ ನೀವು ಹೊರಗೆ ತೆಗಿಲಿಕ್ಕೆ ಪ್ರಯತ್ನ ಮಾಡಿ. ಈ 2 ಆಪ್ಷನ್ಸ್ ಗಳನ್ನ ಹೆಂಗ್ ಹೊರಗೆ ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕಂದ್ರೆ 2ರಿಂದ 3 ಬಾರಿ ಪ್ರಶ್ನೆಯನ್ನ ಓದಿದಾಗ ನಿಮ್ಗೆ ಯಾವ್ದು ಅಲ್ಲ ಫಸ್ಟ್ ನಿಮ್ಗೆ ಕ್ವಶನ್ ಅರ್ಥ ಆಗಂದ್ರೆ ಕೆಳಗಡೆ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಗಳಲ್ಲಿ 2ಅನ್ನ ಆರಾಮಾಗಿ ಹೊರಗೆ ತೆಗಿಬಹುದು. ಹಾಗಾಗಿ ಹೆಂಗ್ ಹೊರಗೆ ತೆಗಿಬೇಕಂದ್ರೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೊರಗಡೆ ತೆಗಿಬೇಕು. ಆ ಆನ್ಸರ್ ನಮ್ಗೆ ಕಠಿಣ ಅನಿಸ್ತಾ ಇದೆ ಅಂತಂದ್ರೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ನಾವ್ 2 ಹೊರಗೆ ತೆಗಿದೀವಿ ಅಂತಂದ್ರೆ ಇನ್ 2 ಏನಪ್ಪಾ ಅಂದ್ರೆ ಕನ್ಫ್ಯೂಷನ್ ಆಗ್ತಾವ. 2 ಕನ್ಫ್ಯೂಷನ್ ಆಗ್ತಾವ ಅಂತಂದ್ರೆ ಅದ್ರಲ್ಲೂ ಏನಪ್ಪಾ ಅಂದ್ರೆ ನಾವು ನಮ್ಗೆ 2 ಹೊರಗೆ ತೆಗಿದೀವಿ ಅಂತಂದ್ರೆ 50% ಆನ್ಸರ್ ಬಂದಂಗ. ಹೌದಾ? ಇನ್ 50% ಸಾಧ್ಯತೆ ಅನ್ನುವಂಥದ್ದು ಏನಿರ್ತೈತಿಲ್ಲ ಅದು ನಮ್ಗೆ ಹೆಚ್ಚಿನ ಅದು ಅಲ್ಲಿ 100% ಆನ್ಸರ್ ರೈಟ್ ಆಗುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಯಾವುದು ಆ ರೀತಿ ಪ್ರಶ್ನೆ ಇದೆ ಅಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೊರಗೆ ತೆಗಿಲಿಕ್ಕೆ ಪ್ರಯತ್ನ ಮಾಡಿ. ಎಸ್, ಮತ್ತೆ ನೆಕ್ಸ್ಟ್ ಕ್ವೆಶ್ಚನ್ ಸರ್ ನಮಸ್ತೆ. ನಮಸ್ತೆ ನಾಗರಾಜ್ ಸರ್. ಮಾಡಲ್ ಎಕ್ಸಾಮ್ ಮಾಡಿಸಿ ಸರ್, ಕೆ ಎಕ್ಸಾಮ್ ಅನ್ನೋ ಅಷ್ಟರಲ್ಲಿ. ಓಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್. ಈಗ ನಾವು ಸಪ್ರೇಟ್ ಆಗಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸಾಕಷ್ಟು ಜನ ಈಗ ಆ MCQ ಬ್ಯಾಚ್ ನೀವು ಎಲ್ಲ ಸೇರ್ಕೊಂಡಿದ್ದೀರಿ. ಯಾರು ಈಗ ಶಾರ್ಟ್ ಕಟ್ ಇದೆ ನಿಮಗೆ ಸೇರಿ ಅಂತ ಹೇಳಕ್ ಆಗಲ್ಲ ನಿಮಗೆ. ಈಗ ಅಲ್ಲಿ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಪ್ರತಿದಿನ ಚರ್ಚೆ ಆಗ್ತಾನೆ ಇದಾವೆ. ಆಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ಸರ್ ನಾವು ಬಿಡಿಸ್ತೀವಿ ಅಂತಂದ್ರೆ ಕ್ವಶನ್ ಪೇಪರ್ ನಿಮ್ಗೆ ಕಳಿಸ್ಕೊಡ್ತೀವಿ.
ಎಸ್ ಸರ್. ಸರ್ ಲಕ್ಷ್ಮಣ್ ಸರ್, ಹಲೋ. ಹಾ ಸರ್. ಲಕ್ಷ್ಮಣ್ ಸರ್ ಒಂದ್ ಏನಂದ್ರ ಸರ್ ಕೇಳಿದಾಗ ನನಗೂ ಏನಂತ ಒಂದು ಪರೀಕ್ಷೆ ಸ್ವಲ್ಪ ಎಷ್ಟು ಓದಿದೀವಿ ಅನ್ನೋದು ಸ್ವಲ್ಪ ಅರ್ಥ ಆಗುತ್ತೆ ಸರ್. ನಮಗೂ ಒಂದು ಪರೀಕ್ಷೆಯನ್ನ ಮಾಡಿದ್ರೆ ಬಹಳ ಚೆನ್ನಾಗಿರ್ತದೆ ನನಗೂ ಅನಿಸ್ತದೆ. ಸರ್ ಸರಿ, ಅದು ನಮ್ಮ ಆಪ್ ಅಲ್ಲಿ ಅದಕ್ಕೆ ಆಕ್ಸೆಸ್ ಇದೆ. 100 ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿ ಏನು ನಿಮ್ಮ ಟಿಇಟಿ ಅಧಿಕೃತವಾಗಿ ಆಗ್ತದೆ ಅಲ್ಲಿ ತನಕ ಒಂದು 2 ರಿಂದ 3 ಮಾಡೆಲ್ ಕ್ವಶನ್ ಪೇಪರ್ ಗಳನ್ನ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಗಳನ್ನ ಆಡ್ ಮಾಡಿ ಅದನ್ನ ಪರೀಕ್ಷೆ ಮಾಡುವಂತ ಒಂದು ಸಿದ್ಧತೆನ ಖಂಡಿತ ನಾವು ಮಾಡ್ತೀವಿ. ಸೊ ಎಜುಕೇಟರ್ಸ್ ನಾವೇನಿದ್ವಿ ಅದಕ್ಕೆ ಸಂಬಂಧಪಟ್ಟಾಗೆ ಆಯಾ ಸಬ್ಜೆಕ್ಟ್ ಎಜುಕೇಟರ್ಸ್ ಏನಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಮಾಡೆಲ್ ಕ್ವಶನ್ ರೆಡಿ ಮಾಡಿ ಆದಷ್ಟು ಬೇಗ ಅದನ್ನ ಮಾಡ್ತೀವಿ ಸರ್. ವೆರಿ ಗುಡ್. ಅದನ್ನ ಖಂಡಿತ ನಿಮ್ಗೆ ಪ್ರಾಕ್ಟೀಸ್ ಆದಂಗೆ ಆಗ್ತದೆ. ವೆಲ್ ಸೆಟ್. ಅಂಡ್ ದೆನ್ ಎನಿ ಡೌಟ್ಸ್? ಬೇರೆ ವಿದ್ಯಾರ್ಥಿಗಳು ಏನಾದ್ರು ನಿಮಗೆ ಪರೀಕ್ಷೆಗಳಿಗೆ ಸಂಬಂಧ ಒಂದು ಮೆಸೇಜ್ ಬಂದಿದೆ, 1 ಸೆಕೆಂಡ್ ಅದನ್ನ ನೋಡ್ಬಿಡ್ತೀನಿ ನಾನು. ಸೊ ಇಲ್ಲಿ ದಿಗಂಬರ್ ಸರ್ ಅಂತ ಹೇಳಿ ಒಬ್ರು ಏನಂತ ಮೆಸೇಜ್ ಹಾಕಿದ್ದಾರೆ, ಸರ್ ಎಕ್ಸಾಮ್ ಹಾಲ್ಗೆ ಒಳಗೋದ್ ಕೂಡ್ಲೆ ಇಂದ ಎಕ್ಸ್ಪ್ಲೈನ್ ಮಾಡಿ ಸರ್. ಮೀನ್ಸ್ ಸರ್ ಸಿದ್ದು ಸರ್ ಸರ್ ಅವ್ರು ಕೇಳ್ತಾ ಇರೋದೇನಂದ್ರೆ, ಈಗ ನಾವು ಎಕ್ಸಾಮ್ ಹಾಲ್ಗೆ ಎಂಟ್ರಿ ಕೊಟ್ಟಾಗಿಂದ ನಮ್ಮ ಒಂದು ಮನಸ್ಥಿತಿ ಮೀನ್ಸ್ ಗೊಂದಲಕ್ಕೊಳಗಾದ್ರೆ ಯಾವ ರೀತಿ ನಾವು ಒಂದು ಪರೀಕ್ಷೆನ ಎದುರಿಸಲಿಕ್ಕೆ ಸಾಧ್ಯ ಆಗ್ಬೇಕು. ಎಸ್. ಏನಂದ್ರ ಮೊದಲಿಗೆ ನಾವು ಗೊಂದಲಕ್ಕೆ ಒಳಗಾಗಬಾರ್ದಂದ್ರ ಅತಿ ಸರಳವಾಗಿರುವಂತ ಪ್ರಶ್ನೆಯಿಂದ ಹೋಗ್ಬೇಕು. ಇನ್ನೊಂದು ಅದರಲ್ಲಿ ನೇರವಾಗಿರುವಂತ ಉತ್ತರಗಳನ್ನ ಬಯಸುವಂತ ಪ್ರಶ್ನೆಗಳಿಗೆ ನಾವು ಆಲ್ಮೋಸ್ಟ್ ಅಲ್ಲೇ ಮೊದಲಿಗೆ ಉತ್ತರ ನೀಡಿದ್ರೆ ಚಲೋ ಆಗ್ತದೆ. ನಮ್ಗ ಗೊಂದಲ ಆಗೋದಿಲ್ಲ. ಡೈರೆಕ್ಟ್ ಆಗಿ ಈಗ ಕೆಲವೊಂದು ಪ್ರಶ್ನೆಗಳು ಸೈಕಾಲಜಿಯಲ್ಲಿ ಮತ್ತು ಬೋಧನಾ ಶಾಸ್ತ್ರದಲ್ಲಿ ಆಗಿರ್ಬೋದು ಎಲ್ಲ ಕಡೆ ಹೆಂಗ್ ಬಂದ್ಬಿಡ್ತಾವ, 4 ಆಪ್ಷನ್ ಸೇಮ್ ಇರ್ತಾವ. ಅಂತವ್ ನಿಮಗೆ ಸ್ವಲ್ಪ ಗೊಂದಲ ಅನಿಸ್ತಿರ್ತಾವ, ಅವು ಹೊರಗೆ ಬಿಡಿಸ್ರಿ. ಮೈಂಡ್ ಅನ್ನ ಹಾಳು ಮಾಡ್ಕೋಬೇಡ್ರಿ. ಎಕ್ಸಾಮ್ ಹಾಲಿಗೆ ಒಳಗೆ ಹೋದ ಕೂಡಲೇ ಮೊದಲಿಗೆದಾಗಿ ಏನ್ ಮಾಡ್ರಿ ಅಂದ್ರ ಯಾರ ಜೊತೆ ಮಾತಾಡೋದು, ಸುಮ್ನೆ ಏನಾದ್ರೂ ಮಾತಾಡ್ಕೊತ ಚೀರಾಡ್ಕೊತ ಎಕ್ಸಾಮ್ ಹಾಲಿಗೆ ಹೋಗೋದಾಗಿರ್ಬೋದು. ಆಮೇಲೆ ಯಾವ್ದಾರ ಯಾವ್ದಾರ ವಿಚಾರವನ್ನ ಮೈಂಡ್ ನಲ್ಲಿ ಇಟ್ಕೊಂಡು ಎಕ್ಸಾಮ್ ಹೋಗೋದಾಗಿರ್ಬೋದು. ಅದನ್ನ ಯಾವತ್ತೂ ಮಾಡಬೇಡಿ ಸ್ನೇಹಿತರೆ. ನೀವು ಎಷ್ಟು ಜೋರಾಗಿ ಮಾತಾಡ್ಕೊತ ಗೆಳೆಯರ ಜೊತೆಗೆ ಹರಟಿ ಹೊಡ್ಕೊಲ್ಲ ಮೈಂಡ್ ಡಿಸ್ಟರ್ಬೆನ್ಸ್ ಆಗ್ತದ, ನಿಮ್ಮ ಮೈಂಡ್ ಹಾಳಾಗ್ತದ. ನೀವು ನಾಳೆ ಎಕ್ಸಾಮ್ ಆದಂದ್ರ ಇವತ್ತಿನ ರಾತ್ರಿಯಿಂದ ಅಂದ್ರ ಒಳ್ಳೆ ಸರಿಯಾಗಿ ಸ್ಮೂತ್ ಆಗಿರುವಂತ ಆಹಾರವನ್ನು ತಿಂದು ಆರಾಮಾಗಿ ಮಲ್ಕೊಂಡು ಮುಂಜಾನೆ ಎದ್ದ ನಂತರ ಸಾಧ್ಯವಾದ್ರೆ ಸ್ನಾನ ಮಾಡಿ ದೇವರಿಗೆ ಹೋಗಿ ಬಂದು ಸುಮ್ಮನೆ ಆ ಕಡೆ ಎಲ್ಲಿ ಯಾವ್ದು ಮಾತಾಡ್ಸೋದು ಅಲ್ಲಿ ಹೋಗೋಕ್ಕಿಂತ ಅಲ್ಲಿ ಫೋನ್ ಹಚ್ಚಿ ಮಾತಾಡೋದು ಅದು ಯಾವ್ದು ಮಾಡಬೇಡಿ. ಎಕ್ಸಾಮ್ ಆರಾಮಾಗಿ ಹೋಗಿ ನೀವೇ ಆರಾಮಾಗಿ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಎಕ್ಸಾಮ್ ಹಾಲ್ ನಲ್ಲಿ ಕೂತ ನಂತರ ಅಲ್ಲಿನೂ ನಿಮ್ಮ ಜೊತೆ ಸಾಕಷ್ಟು ಜನ ಇರ್ತಾರೆ. ಎಕ್ಸಾಮ್ ಹಾಲ್ ನಲ್ಲಿ ಬಂದಿರ್ತಾರೆ, ಸರ್ ನೀವು ಯಾವ ES ಎಲ್ಲ ಬರೆಯಕತ್ತಿ, ಅದೇನು ಅಗತ್ಯ ಇಲ್ಲ. ಅದ್ ಯಾವ್ದು ಅಂತವ್ರ ಜೊತೆ ಮಾತಾಡ್ತೀವಿ, ಅದು ಯಾವ್ದು ಅಗತ್ಯ ಇಲ್ಲ. ಎಕ್ಸಾಮ್ ಹಾಲ್ ನಲ್ಲಿ ನಿಮ್ಮ ಬೆಂಚ್ ಮೇಲೆ ಕೂತ ನಂತರ ಏನ್ ಮಾಡ್ಬೇಕಂದ್ರೆ ಸುಮ್ಮ ಆರಾಮಾಗಿ ಕೂತ್ಬಿಡಿ, ಯಾವ್ದು ಥಿಂಕ್ ಮಾಡ್ಬೇಡಿ. ಕ್ವಶನ್ ಪೇಪರ್ ಕೊಟ್ಟ ಕೂಡಲೇ ನಿಮ್ಮ ಮೈಂಡ್ ಅನ್ನ ಕೂಲ್ ಮಾಡ್ಕೊಂಡ್ಬಿಟ್ಟು ಆ ಪ್ರಶ್ನೆ ಪತ್ರಿಕೆಯನ್ನ ಓಪನ್ ಮಾಡಿ ಮೊದಲಿಗೆ ಪ್ಯಾಸೇಜ್ ಗಳನ್ನ ಬಿಡಿಸಿ ಸಾಧ್ಯವಾದಷ್ಟು 15 ಅಂಕಗಳು ಈಸಿಯಾಗಿ ಬರ್ತಾವು. ಯಾಕಂದ್ರೆ ಕೊನೆಯದಾಗಿ ಪ್ಯಾಸೇಜ್ ಗಳನ್ನ ಬಿಡಿಸ್ಲಾಕ ಹೋಗಿ ನಾವು ಅಂಕಗಳನ್ನು ಕಳ್ಕೊತೀವಿ. ಇಂಗ್ಲಿಷ್ ಅನ್ನು ಕೂಡ ಕನ್ನಡ ಪ್ಯಾಸೇಜ್ ಬಿಡಿಸುವುದಾದ ನಂತರ ನೀವು ಸ್ವಲ್ಪ ಇಂಗ್ಲಿಷ್ ತಿಳಿಸಿತ್ತಂದ್ರೆ ಇಂಗ್ಲಿಷ್ ಬಿಡಿಸ್ಬಿಡ್ರಿ. ಯಾಕಂದ್ರೆ ಕೊನೆಯದಾಗಿ ಇಂಗ್ಲಿಷ್ ಅನ್ನ ಓದಾಕೂ ಆಗಲ್ಲ, ಅದು ನಿಮ್ಗೆ ಅರ್ಥನೂ ಆಗಲ್ಲ. ಅವು ಪ್ಯಾಸೇಜ್ ಮೇಲೆ ಬರುವಂತ ಅಂಕಗಳನ್ನು ಕಳ್ಕೊಂಡ್ರು ಸಾಧ್ಯ. ಈ 4 ಪ್ಯಾಸೇಜ್ ಅನ್ನ ಮೊದಲು ಕನ್ನಡ ಮುಗಿಸ್ರಿ. ಕನ್ನಡ ಮುಗಿಸಿದ ನಂತರ ಉಳಿದ ಸರಳವಾಗಿರುವಂತ ಪರಿಸರ ಜ್ಞಾನ ಇವೆಲ್ಲ ಏನ್ ಕೇಳ್ತಾನೆ, ಸಮಾಜ ವಿಜ್ಞಾನ ಇವೆಲ್ಲವುಗಳನ್ನ ಮುಗಿಸಿ ಡೈರೆಕ್ಟ್ ಆಗಿ ಬರುವಂತ ಪ್ರಶ್ನೆ. ಈಗ ರಾಷ್ಟ್ರಪಿತ ಅಂತ ಹೇಳಿ ಯಾರನ್ನ ಕೇಳ್ತಾರೆ, ಮಹಾತ್ಮ ಗಾಂಧೀಜಿ. ಈ ರೀತಿಯಾಗಿರುವಂತ ನೇರವಾಗಿರುವಂತ ಉತ್ತರ ಕೊಡುವಂತ ಪ್ರಶ್ನೆಗಳನ್ನು ಮೊದಲು ಮುಗಿಸಿ ಆ ಪ್ಯಾಸೇಜ್ ಗಳನ್ನ ಮುಗಿಸಿಬಿಟ್ಟು ಆನಂತರ ಈ ಬೋಧನಾ ಶಾಸ್ತ್ರದ ಗೊಂದಲಕ್ಕೆ ಎಡಮಾಡುವಂತ ಪ್ರಶ್ನೆಗಳನ್ನು ತಗೊಳ್ಳಿ. ಅವಾಗೂ ಕೂಡ ನಿಮ್ಮ ಮೈಂಡ್ ಅನ್ನು ಗೊಂದಲ ಮಾಡ್ಕೋಬೇಡ್ರಿ. ಅಲ್ಲಿ ಶಿಕ್ಷಕರಾಗಿ ಒಬ್ಬ ಪಾಲಕ ಪೋಷಕರಾಗಿ ಆ ಪ್ರಶ್ನೆಯನ್ನ ಬಿಡಿಸ್ಬೇಕಾಗ್ತದ. ಅಲ್ಲಿನ ಪ್ರಶ್ನೆಗಳನ್ನ ಉದಾಹರಣೆಯಾಗಿನೂ ತಗೊಂಡು ನಿಮಗೆ ಹೇಳೋಕೆ ಟ್ರೈ ಮಾಡ್ತೀನಿ. ಅದ ಆಲ್ರೆಡಿ ಇದು ಹೇಳುವಾಗ ಹೇಳಿರ್ತೀನಿ ಈ ಪ್ರಶ್ನೆಗೆ ಹೇಗೆ ಬಿಡಿಸ್ಬೇಕು ಅಂತ ಹೇಳಿ. ನಿಮಿಷ. ಮೇಡಮ್ ಸೈನ್ಸ್ ಸ್ಟೂಡೆಂಟ್ಸ್ ನವರಿಗೆ ಮಾಡೆಲ್ ಕ್ವಶನ್ ಪೇಪರ್ ನಡೆಸಿ ಸರ್
ಮ್ಯಾಮ್ ಅದನ್ನ ಸ್ವಲ್ಪ ಖಂಡಿತ ಟ್ರೈ ಮಾಡ್ತೀವಿ. ನಮ್ಮಲ್ಲಿ ಆಪ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ನಿಮ್ಗೆ ಗೊತ್ತಿರಬೇಕು. ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬೆಳೆಸ್ಬೇಕಂತ ಪ್ಲಾನ್ ಇತ್ತು, ಬಟ್ ಆಪ್ ಅಲ್ಲಿ ನಮ್ಗೆ ಅವರು ಟೆಕ್ನಿಷಿಯನ್ ಅಂತೇಳಿ ಅದಕ್ಕಾಗಿ ಬೇಕಾಗಿದ್ದಾರೆ. ಹಾಗಾಗಿ ನಿಮ್ಗೆ ಅನನುಕೂಲತೆ ಆಗಿದೆ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ನಾವು ಬಿಡಿಸಿದ್ರೆ ನಿಮ್ಗೆ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ. ಅದನ್ನ ಪ್ರಯತ್ನ ಮಾಡ್ತೀವಿ, ಒಂದು 2 ದಿನಗಳಲ್ಲಿ ಅದನ್ನ ಪ್ರಯತ್ನ ಮಾಡ್ತೀವಿ. ಈಗ ಆಲ್ರೆಡಿ ಆಪರೇಷನ್ ಟೆಟ್ ಬ್ಯಾಚ್ ನೀವು ಇದ್ರೆ ಮೇಡಮ್, EVS ಸಂಬಂಧಪಟ್ಟ ಹಾಗೆ ಯಾವ ರೀತಿ ಸಮಸ್ಯೆ ಇಲ್ಲ. ಇಲ್ಲ, ಖಂಡಿತ ಆಲ್ರೆಡಿ ನಾವು ಸೈನ್ಸ್ PYQs ಮತ್ತೆ ಮಾಡಲ್ ಕ್ವಶನ್ಸ್ ಎರಡೂ ಕೂಡ ಸಾಲ್ವ್ ಮಾಡ್ತಾ ಇದೀವಿ. ಸೊ ವಿತ್ ಹೆಚ್ಚುವರಿ ಮಾಹಿತಿಯನ್ನು ಕೊಡೋದ್ರ ಮೂಲಕ ನೀವು ಅದನ್ನ ಯುಟಿಲೈಸ್ ಮಾಡ್ಕೋಬಹುದು. ನಿಮ್ಗೆ ಪ್ರಾಕ್ಟೀಸ್ ಟೆಸ್ಟ್ ಅವಶ್ಯಕತೆ ಇದೆ ಖಂಡಿತ. ಮೇಡಮ್, ಯಾರಾದ್ರೂ ನಿಮಗೆ ಗೊಂದಲಕ್ಕೆ ಎಡಮಾಡಿರುವಂತ ಒಂದು ಪ್ರಶ್ನೆ ಇದ್ರ ಹೇಳ್ರಿ, ಆ ಪ್ರಶ್ನೆ ಮತ್ತು ಆಪ್ಷನ್ಸ್ ಗಳನ್ನ ಹೇಳ್ರಿ. ನಾವಿಲ್ಲಿ ಯಾವ ವರ್ಷದ ಪ್ರಶ್ನೆ ಪತ್ರಿಕೆ ಅದ ಅದನ್ನ ನಿಮಗೆ ಬಿಡಿಸಿ ಹೇಳಕ್ಕೆ ಪ್ರಯತ್ನ ಮಾಡ್ತೀರಾ, ಅಂತ ಪ್ರಶ್ನೆಗಳನ್ನ ಹೇಗೆ ಬಿಡಿಸ್ಬೇಕಂತ. ಹೇಳಿ ಮೇಡಮ್. ಸರ್, ಇಂಗ್ಲಿಷ್ ನಾವು ಲೇಟ್ ಆಗಿ ಜಾಯ್ನ್ ಆಗಿದ್ದಕ್ಕೆ ಇಂಗ್ಲಿಷ್ ಕ್ಲಾಸ್ ಸರಿಯಾಗಿ ಕೇಳಿಲ್ಲ ಸರ್. ಸ್ವಲ್ಪ ಇಂಗ್ಲಿಷ್ ಪೇಪರ್ ಬಿಡಿಸಿರಿ ಸರ್. ಎಸ್ ಮ್ಯಾಮ್, ಖಂಡಿತ ಇಂಗ್ಲಿಷ್ ಕ್ಲಾಸ್ ನಿಮ್ಗೆ 2 ಅವರ್ಸ್. ನಾಳೆಯಿಂದ ನಾವು 2 ಅವರ್ಸ್ ಮಾಡ್ತಾ ಇದ್ದೀವಿ ಇಂಗ್ಲಿಷ್ ಕ್ಲಾಸ್. ಓಕೆನಾ? ಇಂಗ್ಲಿಷ್ ಕ್ಲಾಸ್ ಅದ್ಭುತವಾಗಿ ಬರ್ತಾ ಇದೆನಾ? ಬರ್ತಿದೆ ಸರ್, ಈಗ ಬರ್ತಿದೆ ಸರ್. ನಿಮ್ಗೆ ಗೊತ್ತಿರಬೇಕು ಏನಾಗಿದೆ, ಯಾಕೆ ಸಮಸ್ಯೆ ಉಂಟಾಗಿದೆ ಅಂತೇಳಿ ತಮ್ಗೆಲ್ಲ ಪರಿಚಯ ಇರುತ್ತೆ. ಬಟ್ ಇನ್ನ ಅದು ನಿಮ್ಗೆ ಖಂಡಿತ ಇಂಗ್ಲಿಷ್ ಕ್ಲಾಸ್ ಈ 1 ವಾರದಲ್ಲಿ ಯಾವುದೇ ಕ್ಲಾಸ್ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಲೈವ್ ಅಲ್ಲಿ ಜಾಯಿನ್ ಆಗ್ರಿ, ಖಂಡಿತ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಈಗ ಇಂಗ್ಲಿಷ್ ಕ್ಲಾಸ್ ಬೋಧನಾ ಸ್ಟಾಫ್ ಸರ್, ಹೇಳಿ ಟೈಮ್ ನಲ್ಲಿ ಹೇಳ್ರಿ ಸರ್ ಇಂಗ್ಲಿಷ್ ಕ್ಲಾಸ್. ಹಲೋ, ಸರ್ ಹೇಳಿ ಮೇಡಮ್, ಹೇಳಿ. ಹಲೋ ಸರ್, ಇಂಗ್ಲಿಷ್ ಬಗ್ಗೆ ಕೇಳಬೇಕಾಗಿತ್ತು ಸರ್. ಮಾತಾಡಿ, ಹೇಳಿ ಮೇಡಮ್. 6 to 10th ಮಟ್ಟ ಓದ್ಬೇಕನ್ ಸರ್ ಬುಕ್, ಯಾವ್ಯಾವ ಟಾಪಿಕ್ ಮೇಲೆ ಅಂತ? ಯಾವ ಸಬ್ಜೆಕ್ಟ್ ಕೇಳ್ತಿದ್ರಿ ಮೇಡಮ್? ಇಂಗ್ಲಿಷಾ? ಸೈನ್ಸ್. ಸೈನ್ಸ್, ಫೈನ್. ಸೊ ಸೈನ್ಸ್ ಅಂತ ಹೇಳಿ ತೆಗೆದುಕೊಂಡಾಗ ಮೇಡಮ್, ಮೊದಲಿಗೆ ಈಗ ನೀವು ಪೇಪರ್ 1 ಪೇಪರ್ 2 ಎರಡು ಬರೀತಿದ್ರೆ ಕೇವಲ ಪೇಪರ್ 2 ನ ಮೇಡಮ್? ಪೇಪರ್ 1 ಸರ್. ಪೇಪರ್ 1, ಫೈನ್. ಸೊ ಈಗ ನೀವು ಪೇಪರ್ 1 ಅನ್ನ ಬರೆಯೋರಿದ್ರಿ ಅಂದ್ರೆ ಮೇಡಮ್, ಅಪ್ ಟು ನೀವು ಒಂದು 5ನೇ ತರಗತಿ ಪಠ್ಯ ಪುಸ್ತಕದಿಂದ ಆರಂಭ ಮಾಡ್ಕೋಬೇಕು ಮ್ಯಾಕ್ಸಿಮಮ್. ಯಾಕೆ ಈ ಸೈನ್ಸ್ ಓದುವಂತ ಪೇಪರ್ 1 ಗೆ ಓದುವಂತ ಆಸ್ಪಿರೆಂಟ್ ಏನಿದ್ರಲ್ಲ, ಏನ್ ಸಿಲೆಬಸ್ ಅಲ್ಲಿ ಈಗ ಬೆಳಕು ಆಗಿರ್ಬೋದು, ಆಗಿರ್ಬೋದು, ಟಾಪಿಕ್ ಇದೆಲ್ಲ ಅದನ್ನ ನಾನು ಆರಂಭಿಕ ದಿನಗಳಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಚೂಸ್ ಮಾಡಿ ಓದಿ, ಅವ್ನು ಸೆಲೆಕ್ಟ್ ಮಾಡ್ಕೊಂಡು ಓದಿ. ಈಗ ಮೇಡಮ್, ನಾವು ಸ್ಕೂಲ್ ಬುಕ್ಸ್ ಗಳನ್ನ ತಗೊಂಡಾಗ ಈಗ ನಮ್ ಒಂದ್ ಕಡೆ ನಮ್ ಕೈಯಲ್ಲಿ ಸಿಲೆಬಸ್ ಕಾಪಿ ಇರ್ಬೇಕು. ಓಕೆನಾ? ಸೊ ಖಂಡಿತ ಅದನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಎಸ್, ಮತ್ತೆ ಇನ್ನೊಂದು ಸರ್, ಲಕ್ಷ್ಮೀಕಾಂತ್ ಸರ್, 1 ಸೆಕೆಂಡ್ ಇಲ್ಲಿ ನೋಡಿ. ನಮ್ಮ ವಿದ್ಯಾರ್ಥಿಗಳಲ್ಲಿ ನಾನು ಕೇಳ್ಕೊಳ್ಳುವಂತ ಮೊದಲನೇ ವಿಚಾರ ಏನಂದ್ರೆ, ಸಾಕಷ್ಟು ವಿದ್ಯಾರ್ಥಿಗಳು ಇನ್ನೂ ಕೂಡ ನಮ್ಮ ಆಪ್ ಅನ್ನ ಪ್ಲೇ ಸ್ಟೋರ್ ಅಲ್ಲಿ ನೀವು ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡಿಲ್ಲ. ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಅದನ್ನ ಮೊದಲಿಗೆ ಪ್ಲೇ ಸ್ಟೋರ್ ಅಲ್ಲಿ ಅದನ್ನ ಡೌನ್ಲೋಡ್ ಮಾಡಿ. ಯಾಕಂದ್ರೆ ನೀವು ಡೈರೆಕ್ಟ್ ನಾವು ಕಳಿಸೋ ಲಿಂಕ್ ಇಂದ ಓಪನ್ ಮಾಡಿದಾಗ ಸಮಟೈಮ್ಸ್ ಏನಾಗ್ತದೆ, ಅದು ಕ್ಲಾಸಸ್ ಗಳು ಓಪನ್ ಆಗುವಂತ ಸಾಧ್ಯತೆ ತೀರಾ ಕಡಿಮೆ ಇರ್ತದೆ. ಆಪ್ ಅಲ್ಲಿ ಕ್ಲಾಸ್ ಲೈವ್ ರನ್ ಆಗ್ತಿರ್ತದೆ, ಇಲ್ಲಿ ಸರ್ ಕ್ಲಾಸ್ ಎಂಡ್ ಆಗಿದೆ ಅಂತ ಹೇಳಿ ಸ್ಕ್ರೀನ್ ಶಾಟ್ ಶೇರ್ ಮಾಡ್ತೀವಿ. ಸೊ ದಟ್ಸ್ ವೈ 1 ಸೆಕೆಂಡ್ ಒಬ್ಬರು ಮಾತಾಡಿ ಮೇಡಮ್, ಒಬ್ಬರು ಮಾತಾಡಿ. ಮಾರ್ನಿಂಗ್ ಸೆಕ್ಷನ್ ಕ್ಲಾಸ್ ಅಷ್ಟೇ ಬರುತ್ತೆ ಸರ್, ಈವ್ನಿಂಗ್ ಸೆಕ್ಷನ್ ಕ್ಲಾಸ್ ನಮಗೆ ಬರೋದಿಲ್ಲ. ಹೌದಾ ಸರ್? ಅದು ಲಕ್ಷ್ಮೀಕಾಂತ್ ಸರ್ ನೋಡಿ, ಅವ್ರದ್ದು ಈವ್ನಿಂಗ್ ಸೆಷನ್ ಬರ್ತಿಲ್ಲ ಅಂತ. ಇವಾಗ 7 PM ಸೈನ್ಸ್ ಪೆಡಗಾಗಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಪೇಪರ್ 1 EVS ಸರ್. ಪೇಪರ್ 1 ಅಲ್ಲಿ ಅವ್ರಿಗೆ ಅದ್ ಬರೋದಿಲ್ಲ ಮೇಡಮ್. ಅದು ಸತೀಶ್ ಸರ್ ಸ್ವಲ್ಪ ಮ್ಯೂಟ್ ಮಾಡಿ ಸರ್. ಸತೀಶ್ ಸರ್ ಸ್ವಲ್ಪ ಮ್ಯೂಟ್ ಮಾಡಿ. ಸತೀಶ್ ಬಿರಾದರ್ ಸರ್, ಹಲೋ. ಸತೀಶ್ ಬಿರಾದರ್ ಸರ್ ಸ್ವಲ್ಪ ಮ್ಯೂಟ್ ಮಾಡಿ ಸರ್. ರೈಟ್. ನನಗೆ ಈಗ ಸೈನ್ಸ್ ಬಗ್ಗೆ ಟಾಪಿಕ್ ಯಾವ್ದೇ ಒಂದು ಸೆಂಡ್ ಮಾಡಿದ್ರೆ ನಾವು ಅದನ್ನ ಸಿಲೆಬಸ್ ಅನ್ನ ಸೆಂಡ್ ಮಾಡ್ತೀನಿ ಇವಾಗ. ಓಕೆನಾ?
ಇಂಗ್ಲಿಷ್ ಪೇಪರ್ ಒಂದಿಗೆ ಯಾವ್ಯಾವ ಬೇಕಂತ ಸೆಂಡ್ ಮಾಡಿ ಸಿಲೆಬಸ್ ಅನ್ನ ಕಂಪ್ಲೀಟ್ ಆಗಿ ಸೆಂಡ್ ಮಾಡ್ತೀನಿ. ನೀವು ಅಲ್ಲಿ ಶಾಸ್ತ್ರ ಬರೋದಿಲ್ಲ. ಸೈನ್ಸ್ ಅಲ್ಲ ಪೇಪರ್ 1 ಗೆ ಹೆಚ್ಚು ಬರ್ತದೆ ಸರ್, ಬೋಧನಾ ಶಾಸ್ತ್ರ ಪೇಪರ್ 2 ಕಡಿಮೆ ಬರ್ತದೆ. ಪೇಪರ್ 1 ಗೆ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಬೋಧನಾಶಾಸ್ತ್ರ ಬರೋದಿಲ್ಲ. ಅಲ್ಲಿ ಬರ್ತಕ್ಕಂಥದ್ದು ಅಂದ್ರೆ EVS ಪರಿಸರ ವಿಜ್ಞಾನ ಅಂತ ಹೇಳಿ ಬರುತ್ತೆ. ಅದರಲ್ಲಿ ಒಂದು 30-40% EVS ಅಂತ ಹೇಳಿ ಬರುತ್ತೆ. ಒಂದು 50-60% ಸೈನ್ಸೇ ಬರುತ್ತೆ. ಸೈನ್ಸೇ ಬರ್ತವೆ. ಬೋಧನಾಶಾಸ್ತ್ರ ಅವಶ್ಯಕತೆ ಇಲ್ಲ. ನಾವು ಕೋಡಿದ್ರೆ ಸದ್ಯ ಕೊಡ್ಲಿಕ್ಕೆ ರೆಡಿ, ನಿಮ್ಗೆ ಏನ್ ಬೇಕಲ್ಲ ಎಲ್ಲ ಕೊಡ್ಲಿಕ್ಕೆ ರೆಡಿ. ಬಟ್ ನೀವು ಟೈಮ್ ಅನ್ನ ಹಾಳು ಮಾಡ್ಕೋಬೇಡಿ. ಅಲ್ಲಿ ಪರಿಸರದಿಂದ ಬರೋದಿಲ್ರಿ ಮೇಡಮ್, ಜಾಸ್ತಿ ಬರಲ್ಲ. ಕರೆಕ್ಟ್ ಸರ್ ಹೇಳಬಾರ್ದು. ಅಲ್ಲಿ ಅದು ಸಿಲೆಬಸ್ ಕಾಪಿ ಸೆಂಡ್ ಮಾಡ್ತಾರೆ ಮೇಡಮ್ ಸರ್. ಅದನ್ನ ಸ್ವಲ್ಪ ನೀವು ಅದನ್ನ ನೋಡಿ ಅಧ್ಯಯನ ಮಾಡಿ. ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಾಗೆ ಏನ್ ಪಠ್ಯಕ್ರಮ ಇದೆ ಆ ಪಠ್ಯಕ್ರಮ ಆಧಾರಿತವಾಗಿ ತರಗತಿಗಳು ಆಗಿದಾವ. ರೆಕಾರ್ಡೆಡ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದಾವೆ, ಅದನ್ನ ಕೂಡ ನೀವು ನೋಡ್ಬೇಕು, ಇಂಪಾರ್ಟೆಂಟ್. ಸೊ ಜೊತೆಗೆ ಯೂಟ್ಯೂಬ್ ಅಲ್ಲಿ 100% ನಾನು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಮಾಡಿದೀನಿ. ಸ್ವಲ್ಪ ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ಇನ್ನೊಂದಿಷ್ಟು 4-5 ಕ್ಲಾಸ್ ಅನ್ನ ಈಗ ಕಂಟಿನ್ಯೂಸ್ ಮಾಡಿಕೊಡ್ತೀನಿ. ಓಕೆನಾ? ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಮಾಡಿ ಸರ್ ಅದೊಂದು ಕ್ಲಾಸಸ್ ಅವ್ರಿಗೆ, ಲಕ್ಷ್ಮೀಕಾಂತ್ ಸರ್. ಎಸ್ ಸರ್. ಅದು ಇಂಪಾರ್ಟೆಂಟ್ ಸರ್. ಈಗ ಸಿಲೆಬಸ್ ಕಾಪಿ ಸರ್, ಎಕ್ಸಾಮ್ ಇನ್ನೂ 1 ವೀಕ್ ಅಷ್ಟೇ ಉಳಿತು. ಖಂಡಿತ ಮೇಡಮ್, ಆ ಉದ್ದೇಶಕ್ಕೇನೆ ನಿಮ್ ಸಮಸ್ಯೆಗಳನ್ನ ಆಲಿಸೋಕೇನೆ ಗೂಗಲ್ ಮೀಟ್ ಹಾಕೊಂಡಿರೋದು. ಖಂಡಿತ ಎಲ್ಲ ಒಂದು ಅಸ್ಪಿರೆಂಟ್ಗೆ ಹೇಳಿದಿಷ್ಟೇ, ಸಿಲೆಬಸ್ ಕಾಪಿ ಫಸ್ಟ್ ನಿಮ್ಮ ಹತ್ರ ಒಂದು ಪ್ರಿಂಟ್ ಕಾಪಿ ಇಟ್ಕೊಳ್ಳಿ, ಹಾರ್ಡ್ ಕಾಪಿ. ಯಾಕಂತಂದ್ರೆ ಯಾವುದೇ ಪರೀಕ್ಷೆಗೆ ನೀವು ಸ್ಟಡಿ ಮಾಡ್ಬೇಕಾದ್ರೆ ಫಸ್ಟ್ ನಿಮ್ಗೆ ಸಿಲೆಬಸ್ ಕಾಪಿ ಬಹಳ ಮುಖ್ಯ ಆಗುತ್ತೆ. ಬಟ್ ಅದನ್ನ ಒಬ್ರೆ ಮಕ್ಕಳು ಏನ್ರಿ ಮೇಡಮ್? ಸಿಲೆಬಸ್ ಕಾಪಿ ಸರ್. ಈಗ 7th ಸ್ಟ್ಯಾಂಡರ್ಡ್ 8th 9th ಈ ತರ ಕಂಟಿನ್ಯೂಸ್ ಇದೆ ಅಲ್ಲ ಸರ್. ನಾವು ಹೇಳ್ತಿರೋದೇನಂದ್ರೆ ಪರ್ಟಿಕ್ಯುಲರ್ ಇದೇ ಟಾಪಿಕ್ ಅನ್ನ ಫಸ್ಟ್ ಪೇಪರ್ 1 ಗೆ ಓದ್ಬೇಕು. ಅದು ಯಾವ ಬೇಕು ಅಂತ ಇದು ಪರ್ಟಿಕ್ಯುಲರ್ ಒಂದು ಸೆಟ್ ಮಾಡ್ಬಿಟ್ರೆ ನಾವು ಅದನ್ನ ಸ್ವಲ್ಪ ಕಾಪಿ ಮಾಡ್ಕೊಂಡು ಬರ್ಕೊಂಡು ಆನ್ಸರ್ ಮಾಡ್ತೀವಿ ಅಂತ. ನಾನು ಸಿಲೆಬಸ್ ಪರಿಸರ ವಿಜ್ಞಾನ ಅನ್ನುವಂತ ಒಂದು ಸಿಲೆಬಸ್ ಏನಿದೆಯಲ್ಲ, ಪೇಪರ್ 1 ಸಿಲೆಬಸ್ ಅನ್ನ ನಿಮ್ಗೆ ಸೆಂಡ್ ಮಾಡ್ತೀನಿ. ಅದು ನೋಡ್ಕೊಳ್ಳಿ, ಬೈಫರ್ಗೇಷನ್ ಮಾಡ್ಕೊಂಬಿಡಿ. ಅಲ್ಲಿ ಯಾವ ಟಾಪಿಕ್ ನಿಮ್ಗೆ ಬರ್ತಾವ, ನಾವೇನ್ ಓದ್ಬೇಕು ಅನ್ನೋದು. ಖಂಡಿತ ಮೇಡಮ್, ಖಂಡಿತ. ಸೊ ಅದನ್ನ ನಾವು ಸೆಂಡ್ ಮಾಡಿಕೊಡ್ತೇವೆ. ಒನ್ ಸೆಕೆಂಡ್. ಈಗ ಸೈನ್ಸ್ ಸ್ಟೂಡೆಂಟ್ಸ್ ಏನಿದ್ದೀರಿ ಗ್ರೂಪ್, ಈಗ ಜಾಯಿನ್ ಆಗಿದ್ದೀರಿ. ಸೊ ಸೈನ್ಸ್ ಸ್ಟೂಡೆಂಟ್ಸ್ ಬಯಾಲಜಿ, ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ ಅಂಡ್ ದೆನ್ ಸೈನ್ಸ್ ಪೆಡಗಾಗಿ. ಈಗ ಆಲ್ರೆಡಿ ಸೈನ್ಸ್ ಪೆಡಗಾಗಿ ಸಂಬಂಧಪಟ್ಟಂಗೆ ಎಲ್ಲಾ ಕ್ಲಾಸ್ ಕಂಪ್ಲೀಟ್ ಆಗಿದಾವೆ, ಅದನ್ನ ಮತ್ತೊಮ್ಮೆ ನೋಡಿ. ಅಂಡ್ ದೆನ್ ಈಗ ಆಲ್ರೆಡಿ ಬಯಾಲಜಿ ಕ್ಲಾಸಸ್ ಗಳು ನಡೀತಾ ಇದಾವೆ. ಸಪೋಸ್ ಏನಾದ್ರು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಅದ್ರದ್ದೊಂದು ನಿಮಗೆ PDF ಏನಿದೆ ಮೀನ್ಸ್ ಸಿಲೆಬಸ್ ಅಂದ್ರೆ ಆ ಟಾಪಿಕ್ ಗಳಲ್ಲಿ ಯಾವ್ಯಾವ್ದನ್ನ ನೀವು ಸರಳೀಕರಿಸಿ ಓದ್ಕೋಬೇಕು ಅನ್ನೋದನ್ನ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಸರ್ಗೆ ನಾನು ಅದನ್ನ ಕಳಿಸ್ತೀನಿ, ಅವ್ರು ಶೇರ್ ಮಾಡ್ತಾರೆ. ಅದೊಂದು ಸ್ವಲ್ಪ ಮ್ಯಾನೇಜ್ ಮಾಡ್ಬೇಕು ನೀವು. ಯಾಕಂದ್ರೆ ಸೈನ್ಸ್ ಬಹಳ ಏನ ತಲೆ ಕೆಡಿಸ್ಕೊಳ್ಳುವಂತ ವಿಚಾರ ಏನಿಲ್ಲ. ಏನು ನಾವು ಟಾಪಿಕ್ ಮಾಡಿದ್ದೇವೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈಗ ಆಲ್ರೆಡಿ ಪ್ರೀವಿಯಸ್ ಸೈನ್ಸ್ ಕ್ಲಾಸಸ್ ಗಳಿದಾವೆ, ಅದನ್ನು ಕೂಡ ನೀವು ವಾಚ್ ಮಾಡಿ. ಎಲ್ಲದಕ್ಕೂ ಕೂಡ ಆಕ್ಸೆಸ್ ಇರ್ತದೆ. ಸಿಲೆಬಸ್ ಗೆ ಸಂಬಂಧಪಟ್ಟಾಗೆ ಅನುಮಾನಗಳಿದ್ರೆ ಕೇಳಿ, ಏನ್ ಡೌಟ್ ಇದ್ದಾವೆ ಅಂತ ಮೊದಲು. ಯಾಕಂದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದೀರಿ, ಏನಾದ್ರು ಇದ್ರೆ ಕೇಳ್ಬಹುದು. ಒನ್ ಸೆಕೆಂಡ್. ಸ್ಪೆಸಿಫಿಕ್ ಆಗಿ ಸೈನ್ಸ್ ಕ್ಯಾಂಡಿಡೇಟ್ ಏನಿದ್ರಲ್ಲ ಅವರು 8th 9th 10th ಮತ್ತೆ PUC ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಕಂಪಲ್ಸರಿ ನೀವು ಓದ್ಕೊಳ್ಳೇಬೇಕಾಗತ್ತೆ. ಈಗ ನಾವು ಹೇಳ್ತಾ ಇರೋದು ಏನಂದ್ರೆ ಪೇಪರ್ 1 ಗೆ ಪರಿಸರ ವಿಜ್ಞಾನ ಅಂತ ಬರುತ್ತಲ್ಲ, ಅವರು 8th 9th 10th ಅಲ್ಲಿ ಏನೋ ಸೆಲೆಕ್ಟೆಡ್ ಟಾಪಿಕ್ ಅನ್ನ ಓದ್ಕೊಂಡ್ರೆ ಸಾಕು. ಈಗ ಸ್ಪೆಸಿಫಿಕ್ ಆಗಿ ಸೈನ್ಸ್ ಕ್ಯಾಂಡಿಡೇಟ್ ಏನಿರಲ್ಲ ಅವರು ನೀವು 6th 8th 10th ಮತ್ತೆ ಅಲ್ಲಿ 2 ಕ್ಲಾಸ್ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಂಪಲ್ಸರಿ ಓದಲೇಬೇಕಾಗುತ್ತೆ. ಸರ್, ಈ ಎಕ್ಸಾಮ್ ಮೂಮೆಂಟ್ ಅಲ್ಲಿ ಮ್ಯಾಥ್ಸ್ ನ ಕರೆಕ್ಟ್ ಆಗಿ ಬಿಡ್ಸಕ್ ಆಗಿಲ್ಲ ಸರ್. ಸುಮಾ ಮೇಡಮ್ ಸರ್ ನಮಸ್ತೆ, ಜಾಯಿನ್ ಮಾಡಿ ಮೇಡಮ್. ಅದು ಏನಂತಂದ್ರೆ
ಮನಿಗ್ ಬಂದ ತಕ್ಷಣ ಅದು ಆನ್ಸರ್ ಗೊತ್ತಿರ್ತೈತ್ರಿ ಅಲ್ಲಿ ಬಿಡ್ಸಕ್ ಆಗ್ತಾ ಇಲ್ಲ. ಅಂದ್ರೆ ಮೇಡಮ್ ಅಲ್ಲಿ ಯಾಕಂದ್ರೆ ನೀವು ಅಲ್ಲಿ ಎದುರ್ತಿದ್ದೀರಾ ಅಂತ ಯಾವಾಗ್ಲೂ ನಮ್ ಮೇಲೆ ಕಾನ್ಫಿಡೆನ್ಸ್ ಇದ್ದಾಗ ಮೇಡಮ್ ಆ ತರ ಕ್ವಶನ್ ಅನ್ನ ನೀವು ಯಾಕೆ ಫೀಲ್ ಮಾಡ್ಬೇಕು ಅವಾಗ ಆ ಕ್ವಶನ್ ಅಟೆಂಡ್ ಮಾಡ್ತಿದ್ದೀರಾ ಅಂತಂದ್ರೆ ಎದುರ್ಬಾರ್ದು ಮೇಡಮ್. ಎದುರ್ದಾಗ ಏನಾಗುತ್ತಪ್ಪ ಅಂದ್ರೆ ನಿಮ್ ಬರೋ ಆನ್ಸರ್ ಏನಾಗುತ್ತಪ್ಪ ಅಂದ್ರೆ ಕಂಪ್ಲೀಟ್ಲಿ ರಾಂಗ್ ಮಾಡಿ ಬರ್ತೀರಾ ನೀವು. ಮತ್ತೆ ಮನೆಗ್ ಬಂದಾಗ ಬರೋ ಆನ್ಸರ್ ಅನ್ನೋದಾದ್ರೆ ಅಲ್ಲೇ ಬರಲ್ಲ ಮೇಡಮ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಭಯ ಆಗ್ತಿದೆ ಅಂತ. ಟೈಮ್ ಶಾರ್ಟೇಜ್ ಬೀಳ್ತಾ ಇದೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಎಲ್ಲ ಓಲ್ಡ್ ಕ್ಯೂರೀಸ್ ಎಲ್ಲ ಸಾಲ್ವ್ ಮಾಡ್ಬೇಕಾದ್ರೆ ಶಾರ್ಟ್ಕಟ್ ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕು, ಕೆಲವೊಂದು ಏನ್ ಮಾಡ್ಬೇಕಪ್ಪ ಅಂದ್ರೆ ಆಪ್ಷನ್ಸ್ ಎಲಿಮಿನೇಷನ್ ಮೆಥಡ್ ಇಂದ ನಾವು ಹೋಗ್ಬಿಡ್ತೇವೆ ಕೆಲವೊಂದನ್ನ. ನೀವು ನೋಡಿ 44, 23 ಎಲ್ಲ ನೋಡಿದಾಗ ಆ ತರ ಡಿಫಿಕಲ್ಟಿ ಲೆವೆಲ್ ಇಲ್ಲ ಮೇಡಮ್. ಪೇಪರ್ ಒಂದು ಅಟೆಂಡ್ ಮಾಡ್ತಾ ಪೇಪರ್ ಪೇಪರ್ 1 ಮೇಡಮ್. ಪೇಪರ್ ಇಲ್ಲ ಮೇಡಮ್ ನಿಮ್ಗೆ ಆಲ್ರೆಡಿ ಬೇಸಿಕ್ ಕಾನ್ಸೆಪ್ಟ್ ಇತ್ತಪ್ಪ ಅಂತಂದ್ರೆ ಅಲ್ಲಿನ ಎಷ್ಟು ಮಿನಿಮಮ್ 10 to 15 ಕ್ವಶನ್ಸ್ ಆರಾಮ್ ಅಟೆಂಡ್ ಮಾಡ್ಬೋದು ಮೇಡಮ್. ನಾನು ಏನ್ ಹೇಳ್ತೀನಿ ಅಂದ್ರೆ ಈ ಬೇಸಿಕ್ ಆಗಿ ಈಗ ಪೇಪರ್ 1 ಗೆ ಬೇಸಿಕ್ ಮೇಲೆ ಕ್ವಶನ್ಗಳು ಬರ್ತಾವ ಅಂತ ಹೇಳಿದೆ. ಅಂದ್ರೆ ಇವ್ರಿಗೆ ಏನೋ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂತದ್ದು ಅಥವಾ ನಿಮ್ಗೆ ಸ್ಟಾರ್ಟಿಂಗ್ ಹೇಳಿದ್ರಲ್ಲ ನಾವು ಯೂಟ್ಯೂಬ್ ಅಲ್ಲಿ ಬೇಸಿಕ್ ಆಗಿ ಬಿಡಿಸಿದ್ರೆ ಒಂದಿಷ್ಟು ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಯಾರು ಬೇಸಿಕ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಅವ್ರಿಗೆ ಪೇಪರ್ 1 ಅಲ್ಲಿ ನಿಮ್ಗೆ ಮಾರ್ಕ್ಸ್ಗಳು ಖಂಡಿತ ಬರ್ತಾವ. ಅಲ್ಲಿ ನೀವು ಒತ್ತು ಕೊಡ್ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ ಬೋಧನಾ ಶಾಸ್ತ್ರ ಅಂತ ಬರುತ್ತೆ. ಅಲ್ಲಿ ಆರಾಮಾಗಿ ನೀವು ಏನಪ್ಪಾ ಅಂದ್ರೆ ಮಾರ್ಕ್ಸ್ ತೆಗಿಬಹುದು. ಇನ್ನೊಂದಿಷ್ಟು 5 ಅಥವಾ 6, 7 ಏನಪ್ಪಾ ಅಂದ್ರೆ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಇರ್ತಾವಲ್ಲ ಈಸಿಯಾಗಿ ಇರ್ತಕ್ಕಂಥವನ್ನ ಬಿಡಿಸಿದ್ರೆ ಸಾಕು. ಖಂಡಿತ ನಿಮ್ಗೆ ಅಲ್ಲಿ ಹೆಚ್ಚಿನ ಅಂಕಗಳು ಬಂದ್ಬಿಡ್ತಾವ. ಇಲ್ಲ ಸರ್ ಅವ್ರು ಏನ್ ಹೇಳ್ತಾರೆ ಮನೆ ಬಂದ್ಮೇಲೆ ಆನ್ಸರ್ ಬರುತ್ತೆ ಅಂತ ಹೇಳಿದ್ರೆ ಸರ್ ಅವರು ಅಂದ್ರೆ ಅದಕ್ಕೆ ಆಲ್ರೆಡಿ ಕಾನ್ಸೆಪ್ಟ್ ಗೊತ್ತು. ಅವ್ರಲ್ಲಿ ಫೇರ್ ಆಗ್ತಿದೆ ಭಯ ಫಿಯರ್ ಒಳಗಿದ್ದಾರೆ ಅಂತ ಅರ್ಥ. ಟೈಮ್ ಶಾರ್ಟೇಜ್ ಬೀಳುತ್ತೆ ಮೇಡಮ್. ಹಲೋ ಮೇಡಮ್. ಮೇಡಮ್ ಅವರ ಒಂದು ಸಜೆಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳನ್ನ ಸೇರ್ದಾಗ ಹೇಳ್ತಿರೋದು ನಾನು. ಇಲ್ಲಿ ಯಾವ್ದೋ ಒಂದು ಮೂವಿ ಏನಪ್ಪಾ ಅಂದ್ರೆ ಯುದ್ಧ ಅಂದ್ರೆ ಸೈನಿಕನಿಗೆ ಖುಷಿ ಇರ್ಬೇಕು, ಹ್ಯಾಪಿ ಇರ್ಬೇಕು, ಹ್ಯಾಪಿಯಾಗಿ ಬಡ್ದಾಡ್ಬೇಕು. ಅದು ಸೋಲು ಗೆಲುವು ಆಮೇಲೆ. ಯಾವತ್ತೂ ಕೂಡ ನಾವು ನರ್ವಸ್ ಆಗೋದಾಗ್ಲಿ ಮತ್ತೊಬ್ಬರ ಜೊತೆ ನಮ್ಮನ್ನ ಕಂಪೇರ್ ಮಾಡ್ಕೊಳ್ಳೋದಾಗ್ಲಿ ಅದನ್ನ ಬಿಟ್ಟು ಆರಾಮಾಗಿ ಎಕ್ಸಾಮ್ ಆಗಿ ಹೋಗ್ರಿ ಮೇಡಮ್ ಅವರೇ. ಸೊ ಎಲ್ಲ ಸರಿ ಆಗ್ತದೆ. ಅದ್ ಮನೆಗ್ ಬಂದು ಉತ್ತರ ನೆನಪಾಗ್ತದೆ ಅನ್ನೋದು ಬೇಡ. ಸೊ ಓದ್ತಾ ಇರ್ಬೇಕಾದ್ರೆ ಯಾವ್ದೋ ಇದು ಬೇಡ. ಆ ಒಂದು ಮೆಂಟಾಲಿಟಿ ಹೇಳಿ ಸರ್. ಮೇಡಮ್ ಹೇಳಿ ಮೇಡಮ್. 1 ಸೆಕೆಂಡ್ ಸರ್. ಈಗ ಮೇಡಮ್ ಅವ್ರು ಹೇಳ್ತಾ ಇದ್ರೆ ಇದೆಲ್ಲ ಪ್ರಶ್ನೆ ಆಗಿರ್ಬೋದು. ಮನೆಗ್ ಬಂದ್ಮೇಲೆ ನಂಗೆ ಆನ್ಸರ್ ಬರ್ತಾ ಇದೆ ಅಥವಾ ಗಣಿತ ಅಂದ್ರೆ ಟಫ್ ಅಂತ ಅನ್ಸುತ್ತಲ್ಲ, ಫಸ್ಟ್ ಆ ಮೆಂಟಾಲಿಟಿಯಿಂದ ನಾವು ಹೊರಗೆ ಬರ್ಬೇಕು. ಸಾಧ್ಯ ಎಷ್ಟಾಗತ್ತೆ ನಮ್ ಕಡೆಯಿಂದ ನೋಡಪ್ಪ 30 ಅಂಕಗಳಿಗೆ ಮ್ಯಾಥಮೆಟಿಕ್ಸ್ ಇರುತ್ತೆ ಪೇಪರ್ 1 ಅಲ್ಲಿ. ಅದ್ರಲ್ಲಿ ಒಂದು 10 ರಿಂದ 15 ಅಂಕಗಳು ಬೋಧನಾಶಾಸ್ತ್ರದ ಮೇಲೆ ಇರುತ್ತೆ. ಇನ್ನೊಂದು 15 ಏನಪ್ಪಾ ಅಂದ್ರೆ ಲೆಕ್ಕಗಳನ್ನ ಬಿಡಿಸೋದು. ಅದ್ರಾಗ ಒಂದು 4-5 ಅಂಕಗಳು ಮ್ಯಾಥಮೆಟಿಕ್ಸ್ ಅಲ್ಲಿ ಇನ್ನೊಂದು 4-5 ಅಂಕಗಳು ಈಜಿ ಇರ್ತಾವ. ಅಷ್ಟೇ ಬಿಟ್ಟರೆ ಸಾಕು. ಇನ್ನು ಬೋಧನಾಶಾಸ್ತ್ರದಲ್ಲಿ 10, ಇನ್ನೊಂದು 5. ಈ ಮೆಂಟಾಲಿಟಿಯನ್ನ ಪ್ರತಿಯೊಬ್ಬರು ಏನಪ್ಪಾ ಅಂದ್ರೆ ಫಾಲೋ ಅಪ್ ಮಾಡಿ. ನನಗೆ ಗಣಿತ ಅಂದ್ರೆ ಭಯ, ಇಂಗ್ಲಿಷ್ ಅಂದ್ರೆ ಭಯ. ನೀವು ಭಯ ಅಂತಂದ್ರೆ ಅದು ಭಯದಾಗ ಹೋಗ್ಬಿಡುತ್ತೆ. ನನಗೇನಿಲ್ಲ, ನನ್ನ ಸ್ಟ್ರಾಟಜಿ ನಾನು ವರ್ಕ್ ಮಾಡಿದೀನಿ, ಇದ್ರ ಮೇಲೆ ಇಷ್ಟೇ ಅಂಕಗಳು ನನಗೆ ಬರ್ತಾವ, ನನಗೆ ಆರಾಮಾಗಿ ಪಾಸ್ ಆಗುತ್ತೆ. ಇದಕ್ಕಿಂತ ನನ್ನ ಮನಸ್ಥಿತಿಯನ್ನ ಚೆನ್ನಾಗಿ ಇಟ್ಕೊಂಡು ನೀವು ಏನಾದ್ರು ಎಕ್ಸಾಮ್ ಪೆಟ್ಟಿಗೆ ಹೋದ್ರೆ ಹೆಚ್ಚಿನ ಅಂಕಗಳನ್ನು ಪಡಿತೀವಿ. ಇಷ್ಟೇ. ಗಣಿತ ಬೋಧನಾ ವಿಧಾನ ಮಾಡೆಲ್ ಕ್ವಶನ್ಸ್ ಮಾಡಂತ ಹೇಳಿದ್ರಿ ಮೇಡಮ್. ಹೌದ್ರಿ. ಮಾಡ್ತಿದ್ವಲ್ಲ ಮೇಡಮ್ ಡೈಲಿ ಮಾಡ್ತಿದ್ವಿ. ಆಪರೇಷನ್ ಟಿಟಿ ಬ್ಯಾಚ್ ಅಲ್ಲಿ ಇದ್ರೆ ಸೊ ಅದಕ್ಕೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಈಗ ಆಲ್ರೆಡಿ ನಾವು ಆಪರೇಷನ್ ಟಿಟಿ ಅಂತ ಹೇಳಿ ಒಂದು MCQs ಬ್ಯಾಚ್ ಮಾಡಿದೀವಿ ಮೇಡಮ್. ಎಸ್. ಸೊ ಅದ್ರಲ್ಲಿ ಆಲ್ರೆಡಿ ಸರ್ ಮೇಡಮ್ ಅವರು ಪೆಡಗಾಗಿನೂ ಕೂಡ ಅದರಲ್ಲಿ ಸಾಲ್ವ್ ಮಾಡ್ತಿದ್ದಾರೆ. ಮ್ಯಾಥ್ಸ್ ಪೆಡಗಾಗಿ MCQs ಕೂಡ ಸಾಲ್ವ್ ಮಾಡ್ತಾ ಇದ್ದಾರೆ. ಸೊ ಆ MCQs ಬ್ಯಾಚ್ ಅಲ್ಲಿ ನೀವು ಇದ್ರೆ ಅದನ್ನ ನೋಡ್ಲಿಕ್ಕೆ ಆಕ್ಸೆಸ್ ಇದೆ ಮೇಡಮ್. ಸಲ್ಮಾ ಮೇಡಮ್ ಹೇಳಿ ಮೇಡಮ್. ಸಲ್ಮಾ ಮೇಡಮ್ ಹೇಳಿ. ಅದೇ ಸರ್, ಈಗ ಆರ್ಟ್ಸ್ ಸ್ಟೂಡೆಂಟ್ಸ್ ಗೆ ಸೈನ್ಸ್ ಮ್ಯಾಥ್ಸ್ ತುಂಬಾ ಟಫ್ ಆಗುತ್ತೆ. ಸೊ ಅದು ಮೆಥಡ್ಸ್ ತುಂಬಾ ಕನ್ಫ್ಯೂಸ್ ಆಗ್ಬಿಡುತ್ತೆ ನಮ್ಗೆ ಫಸ್ಟ್ ಪೇಪರ್ 1 ಅಲ್ಲಿ. ಸೊ ಅದು ಯಾವ ತರ ಮಾಡ್ಬೇಕು ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ನಮ್ಗೆ. ಅದ್ರಲ್ಲೇ ಮಾರ್ಕ್ಸ್ ಹೋಗೋದಂದ್ರೆ ಅದ್ರಲ್ಲೇ. ನಾನು ನಿಮಗೆ ಹೇಳಿದೆ, ಇದ್ರ ಸ್ಟ್ರಾಟಜಿನೇ ಹೇಳಿದೆ ಇವಾಗ. ಸರ್ ನನಗೂ ಗಣಿತದಲ್ಲಿ ಸರ್ ಮಾತಾಡ್ತೀನಿ ಸರ್. ಏನು ಸರ್ ನಾನು ಅಲ್ಲಿ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಅಬ್ಸರ್ವ್ ಮಾಡಿ ಬಂದಿರ್ಬೋದು ಸರ್. ಇವಾಗ ನಾನು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿದ್ರೆ ಅವ್ರು ಅವತ್ತು ಆನ್ಸರ್ ಇರ್ತಾರೆ ಸರ್, ನಾನು ಕಾಲ್ ಮಾಡ್ತಾರೆ. ನೀವು ಅದ್ರ 2 days ಏನಾದ್ರು ಕ್ವಶನ್ ಅರೈಸ್ ಮಾಡಿದ್ರೆ ಮತ್ತೆ ಸಾಲ್ವ್ ಅವ್ರು ಬರಲ್ಲ ಸರ್. ಯಾಕಂದ್ರೆ ಅವಾಗಿನ ಮೂಮೆಂಟ್ ಅಷ್ಟೇ ನೆನಪಿರುತ್ತೆ ಸರ್ ಅವರಿಗೆ. ಮತ್ತೆ ಸರ್
ಸೀರಿಯಸ್ ನನಗೆ ಅದು ಬಟ್ ನೆಕ್ಸ್ಟ್ ಅದೇ ತರ ಕ್ವಶನ್ಸ್ ಬಂದ್ರೆ ಅದು ಅಮೌಂಟ್ ಬರ್ತೋಗ್ಬಿಡ್ತು ಮ್ಯಾಥ್ಸ್ ಎಸ್ಪೆಷಲಿ ಮ್ಯಾಥ್ಸ್ ಅದೇ ಮೇಡಮ್ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಮ್ಯಾಥ್ಸ್ ಅಲ್ಲಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಮೇಡಮ್. ಮೇಡಮ್ ಕಂಟಿನ್ಯೂಟಿ ಈಗ ನೋಡಿ ಈಗ ಅಂತೂ ಈಗ ಹತ್ರ ಬಂತು. ಈಗ ನಾಳೆ ನೀವು ಎಲ್ಲರೂ ಎಲಿಜಿಬಲ್ ಆಗ್ತೀರಿ, ಅದೇ ಸಮಸ್ಯೆ ಇಲ್ಲ. ಬಟ್ ನೀವು ನಾಳೆ ಸಿಇಟಿಗೆ 25 ಅಂಕಗಳಿಗೆ ಮ್ಯಾಥಮೆಟಿಕ್ಸ್ ಇರುತ್ತೆ. ಅಲ್ಲಿ 1 hour ಡೈಲಿ ನೀವು ಏನಪ್ಪಾ ಅಂದ್ರೆ ಮ್ಯಾಥ್ಸ್ ತೆಗೆದಿದ್ರೆ ಯು ಹ್ಯಾವ್ ಸೆಲೆಕ್ಟೆಡ್. ಸರ್ ಎಲ್ಲರಿಗೆ ಗ್ರಿಪ್ ಇದೆ ಸರ್, ಅವರು ಹೇಳ್ತಾರೆ ಆನ್ಸರ್ ಹೇಳ್ತಾರೆ ಅವರು, ಬಟ್ ಅವ್ರು ಪ್ರಾಕ್ಟೀಸ್ ಮಾಡ್ತಿಲ್ಲ. ಅದು ಒಂದೇ ಪ್ರಾಬ್ಲಮ್ ಆಗಿದೆ ಸರ್. ಮ್ಯಾಥಮೆಟಿಕ್ಸ್ ಅಲ್ಲಿ ಹೆಚ್ಚು ನಾವು ಪ್ರಾಕ್ಟೀಸ್ ಗೆ 1 hour ಡೈಲಿ ಇಡ್ಲೇಬೇಕಾಗತ್ತೆ. ಇಲ್ಲಾಂದ್ರೆ ಫರ್ದರ್ ಯಾವ್ದು ಆಪ್ಷನ್ಸ್ ಇಲ್ಲೇ ಇಲ್ಲ. ನಾವು ಗೊತ್ತಿರ್ತಕ್ಕಂಥದ್ದು ಅದಕ್ಕೆ ಮ್ಯಾಥ್ಸ್ ಅಲ್ಲಿ ನಿಮ್ಗೆ ಕ್ವಶನ್ ಬರ್ಬೇಕು ಅಂದ್ರೆ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ ಈರಣ್ಣ ಸರ್ ನಮಸ್ತೆ. ವೀರಣ್ಣ ಸರ್ ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ಎಸ್, ಸೊ ಈಗ ಆಲ್ರೆಡಿ ನೀವು 2-3 ಬಾರಿ TET ನಲ್ಲಿ ಉತ್ತಮ ಅಂಕಗಳನ್ನ ಗಳಿಸಿರೋರಿದ್ದೀರಿ. ಮತ್ತೆ ಪ್ರಶ್ನೆ ಪತ್ರಿಕೆಯ ಆಳ ಅಗಲಗಳನ್ನ ಬಹಳ ಅದ್ಭುತವಾಗಿ ತಿಳ್ಕೊಂಡವರಿದ್ದೀರಿ. ಸೊ ಪ್ರೀವಿಯಸ್ ಇಯರ್ TET ಕ್ವಶನ್ ಪೇಪರ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಸಾಕಷ್ಟು ಬದಲಾವಣೆ ಆಯ್ತು, ಕ್ವಶನ್ ಪೇಪರ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಯ್ತು. ವಿದ್ಯಾರ್ಥಿಗಳು ಹೆಂಗಂದ್ರಪ್ಪ ಅಂದ್ರ ಸರ್ ಇದೇನ್ KS ಲೆವೆಲ್ ಇಂದ ಇತ್ತಲ್ಲ ಪ್ರಶ್ನೆ, ಅದು ನಿಜನಾ? ಅಂಡ್ ದೆನ್ ಈಗಿನ ಈ ನೆಕ್ಸ್ಟ್ ಏನ್ TET ಎಕ್ಸಾಮ್ ಬರ್ತದೆ, ಸೊ ಅದರ ವಿದ್ಯಾರ್ಥಿಗಳ ಒಂದು ಮೈಂಡ್ ಸೆಟ್ ಹೆಂಗಿರ್ಬೇಕು, ಇದು ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ನಿಮ್ಮ ಅನುಭವವನ್ನು ಸ್ವಲ್ಪ ವಿದ್ಯಾರ್ಥಿಗಳ ಜೊತೆ ಅವ್ರ ವಿತ್ ಅವರ ಏನ್ ಡೌಟ್ಸ್ ಇದಾವೆ ಅದನ್ನ ತಗೊಂಡು ಸಾಲ್ವ್ ಮಾಡ್ಬೇಕಂತ ಹೇಳಿ ನಾವು ಈ ಮೂಲಕ ನಿಮ್ಮಲ್ಲಿ ಒಂದು ಮನವಿ ಆಗ್ತಾ ಇದ್ವಿ. ಸೊ ಎನಿ ಡೌಟ್ಸ್ ಈಗ ನೀವು ಅವ್ರನ್ನ ಡೈರೆಕ್ಟ್ ಆಗಿ ಕೇಳಬಹುದು ನೋಡ್ರಿ, ಈರಣ್ಣ ಸರ್ ಅವ್ರನ್ನ. ಹಲೋ ಸರ್, ನಮಸ್ತೆ ಸರ್. ಸರ್ ನಮಸ್ತೆ, ಹೇಳ್ರಿ ಸರ್. ಸರ್ ಮಾತಾಡಿ. ಈರಣ್ಣ ಸರ್ ಫೋನ್ನಲ್ಲಿ ನೋಟ್ಸ್ ಓದಕ್ಕೆ ಆಗ್ತಾ ಇದೆ ಸರ್, ಸ್ವಲ್ಪ ಟೈಮ್ ಇಲ್ಲದೆ ಸರ್ PDF ನೋಡಿ ಮಾಡ್ಸಕ್ಕೆ ಸೋಷಿಯಲ್ ಸೈನ್ಸ್ ಓದನ ಇದೆ. ಆಯ್ತು ಮೇಡಮ್, ಶೇರ್ ಮಾಡ್ತೀವಿ ಗ್ರೂಪ್ಗೆ, ಶೇರ್ ಮಾಡ್ತೀವಿ. ನಮ್ಗ ಕಣ್ಣಿನ ಸಮಸ್ಯೆ ಅಂದ್ರೆ ಪ್ರತಿ ಜಾಸ್ತಿ ಕಣ್ಣು ಫೋನ್ ನೋಡ್ಬೇಡ ಅಂತ ಹೇಳಿದಾಗೆ ಅದಕ್ಕೆ ಸಂಬಂಧಪಟ್ಟ ಅದೊಂದು ಇದು ಮಾಡ್ರಿ ಸರ್. ಹೌದೌದು ಮೇಡಮ್, ಇವತ್ತು ಹಾಕೊಡ್ತೀನಿ ನೋಡಿ ಮೇಡಮ್, ಇವತ್ತು ಹಾಕ್ತೀನಿ. ಅದನ್ನ ನೀವು ಪ್ರಿಂಟ್ ಆಗಿ ತಗೊಂಡು ಓದ್ಕೊಳ್ಬಹುದು. ಮತ್ತೆ ಎನಿ ಕ್ವಶನ್ಸ್ ಮೇಡಮ್, ಕ್ವಶನ್ ಪೇಪರ್ ಬಗ್ಗೆ, ಯಾಕಂದ್ರೆ ಬದಲಾದ ಪರಿಸ್ಥಿತಿಗಳನ್ನ ಬದುಕಾಕತ್ತೀವಿ, ಬದಲಾದ ಕ್ವಶನ್ ಮೇಡಮ್. ಸಾಬೂನು ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಹೆಂಗೆ? ಆಲ್ರೆಡಿ ಶುರು ಹಚ್ಕೊಂಡ್ಬಿಟ್ಟಾರ ಅವರು. ಮೇಡಮ್ ಅವರ ಗೂಗಲ್ ಮೀಟ್ ಆದ್ಮೇಲೆ ಪ್ರಾಕ್ಟೀಸ್ ಮಾಡ್ರಿ, ನೋ ಪ್ರಾಬ್ಲಮ್. ಓಕೆ, ಸೊ ಈಗ ಅಪ್ ಟು ಸಾಕಷ್ಟು ಮಂದಿ ಜಾಯಿನ್ ಇದ್ದೀರಿ. ಬೇರೆ ಏನಾದ್ರು ಸ್ಟೂಡೆಂಟ್ಸ್ ಗಳಿಗೆ ಬೇರೆ ಸಬ್ಜೆಕ್ಟ್ಗಳು, ಯಾಕಂದ್ರೆ ಈಗ ಕನ್ನಡ ಇದೆ, ಇಂಗ್ಲಿಷ್ ಇದೆ, ವಿಜ್ಞಾನ ಇದೆ, ಸಮಾಜ ವಿಜ್ಞಾನ ಇದೆ. ಸೊ ಯಾವ್ದಾವ್ದು ಡೌಟ್ ಇದ್ದಾವೆ ನಿಮಗೆ, ನೇರವಾಗಿ ನಿಮ್ಮ ಅನುಮಾನಗಳನ್ನು ಈಗಲೇ ಬಗೆಹರಿಸ್ಕೊಬಿಡಿ. ಯಾಕಂದ್ರೆ ಇದೊಂದು ಬಿಗ್ ಸ್ಕ್ರೀನ್ ಐತಿ. ಅದೇ ಪಕ್ಷಪಾತ ಈಗ ಸೈಕಾಲಜಿ ಒಳಗ ಲಿಂಗ ಭೇದ ಅಂತಂದ್ರೆ ನಾವೇನ್ ಕರಿತೀವಿ ಪಕ್ಷಪಾತ. ಈಗ ಗಂಡು ಹೆಣ್ಣು ಅಂತ ಬೈಬರ್ಗೇಷನ್ ಮಾಡೋದಿಲ್ವಾ ನಾವು? ಅಂದ್ರೆ ಗಂಡು ಹೆಣ್ಣು ಅಂತ ಬೈಬರ್ಗೇಷನ್ ಮಾಡ್ತೀವಲ್ರಿ, ಪಕ್ಷಪಾತ ಆಗತ್ತೆ ತಾನೇ ಅಲ್ಲಿ, ಗಂಡು ಹೆಣ್ಣು ಅಂತೇಳಿ. ಈಗ ಆಯಾ ಒಂದು ಕ್ವಶನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು. ಈಗ ಈ ಲಿಂಗ ಭೇದ ಮೇಲೆ ಸಾಕಷ್ಟು ಪ್ರಶ್ನೆಗಳು ಸೈಕಾಲಜಿ ನೋಡ್ತೀರಿ. ಲಿಂಗ ಪಕ್ಷಪಾತ, ಲಿಂಗ ತಾರತಮ್ಯ ಅಂತ ಇರುತ್ತಲ್ಲ, ಅದು ಸೇಮ್ ತರ ಬರುತ್ತಲ್ಲ ಅಂತ. ಈಗ ಪಕ್ಷಪಾತ ಅಂದ್ರೆ ಅದು ಒಲವು ತೋರಿಸೋದ, ಇದು ಗಂಡಿನ ಬಗ್ಗೆ, ಇದು ಹೆಣ್ಣಿಗೆ ಒಲವು ತೋರಿಸೋದ. ಇಲ್ಲಿ ಲಿಂಗ ಭಾವನೆ ಬರುತ್ತಲ್ಲ ಸರ್, ಅದು ಪಕ್ಷಪಾತ ಅಂತಂದ್ರೆ ಅದ್ರ ಅರ್ಥ, ಕನ್ನಡದ ಶಬ್ದಶಃ ಅರ್ಥ ಭೇದ ಭಾವ ಅಂತ ಅಂತಾರೆ ಮೇಡಮ್. ಪಕ್ಷಪಾತ. ಲಿಂಗ ಭೇದ ಅಂತ ಅಂದ್ರೆ ಇಟ್ ಮೀನ್ಸ್ ಪಕ್ಷಪಾತ. ಲಿಂಗ ಭೇದ ಅಂದ್ರೆ ಗಂಡು ಮತ್ತು ಹೆಣ್ಣು ಅಂತೇಳಿ. ನೆಕ್ಸ್ಟ್ ಕ್ವಶನ್ ಸರ್. ನಮಸ್ತೆ. ಕ್ವಶನ್ ಹಾಕ್ತಿದ್ದಾರೆ, ಸೋಷಿಯಲ್ ಸೆಕೆಂಡ್ ಪೇಪರ್ ಹೆಂಗ್ ಬರೀಬೇಕು, ಹೆಂಗ್ ಓದ್ಬೇಕು ಅಂತ ಮೆಸೇಜ್ ಹಾಕಿದ್ರಲ್ಲ, ಯಾರು ಹಾಕಿದ್ರಿ? ಓಕೆ, ಹೇಳ್ತೀನಿ ನೋಡಿಲೆ. ಇವಾಗ ನಿಮ್ಗೆ ಏನ್ ಓದ್ತಿದ್ದೀರಲ್ಲ, ಇನ್ನೊಂದು ಎಕ್ಸಾಮ್ 2 days ಐತಿ ಅನ್ನೋಷ್ಟರಲ್ಲಿ ಎಲ್ಲ ಓದೋದನ್ನ ಸ್ಟಾಪ್ ಮಾಡಿ. ಹೇಳ್ತೀನಿ, ಎಲ್ಲರೂ ಓದೋದನ್ನ ಸ್ಟಾಪ್ ಮಾಡಿ ಅಲ್ಲಿ ನೀವು ಏನ್ ಓದಿದಿರಲ್ಲ ಅದು ಬರೀ ರಿವಿಷನ್ ಇರ್ಲಿ. ಇದು
ಈಗ ಆಲ್ರೆಡಿ ನೀವು ಓದಿದ್ರೆ ಈಗ ರಿವಿಷನ್ ಗೆ ಓಕೆ ಎಲ್ಲ ಕಂಪ್ಲೀಟ್ ಆಗಿದೆ, ಇನ್ನೊಂದು 3 days ವರೆಗೂ ಓದಿ ಸಾಕು. ಅಲ್ಲಿಂದ ಏನ್ ಮಾಡಿ ರಿವಿಷನ್ ಮಾಡಿ. ಎಲ್ರಿಗೂ ಹೇಳೋದು ಏನಂತಂದ್ರೆ ಪೇಪರ್ ಸೆಕೆಂಡ್ ಸೋಷಿಯಲ್ ಸೈನ್ಸ್ ಹೇಗೆ ನೀವು ಎಕ್ಸಾಮ್ ಸ್ಕೋರ್ ಗಳನ್ನ ಮಾಡ್ಬೇಕು ಅಂತಂದ್ರೆ, ನಿಮಗೆ ಹೋದ ವರ್ಷದ TET ಕ್ವಶನ್ ಪೇಪರ್ ನ ಎಲ್ಲರೂ ನೋಡಿದೀರಿ, ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದೆ. ನಾನು ಯಾವಾಗ್ಲೂ ಅದನ್ನ ಹೇಳ್ಕೊಂಡ್ ಬರ್ತಿದೀನಿ. ಆದ್ರೆ ಎಲ್ಲರೂ ಮಾಡೋ ಮಿಸ್ಟೇಕ್ ಏನ್ ಮಾಡ್ತಿದ್ದೀರಿ, ನೀವು ಕ್ವಶನ್ಸ್ ಗಳನ್ನ ಸರಿ ಓದ್ತಿಲ್ಲ. ಅವು ಯಾವ ಕೂಡ ವಿತೌಟ್ ಟೆಕ್ಸ್ಟ್ ಬುಕ್ ಇಲ್ಲ ರೀ. ಹೌದಾ? ಅದೊಂಥರ ಬ್ರಹ್ಮ ವಿದ್ಯೆನೂ ಅಲ್ಲ. PUC ತಾನೇ ಓದ್ಬೇಕು ಅಂದ್ರಿ ಸರ್, ಬಟ್ PUC ಓದು ನೋಡಿ ಇಲ್ಲಿ. ಓಕೆ, ನೀವು ಯಾವ ಸಬ್ಜೆಕ್ಟ್ ನೋಡಿ PUC ವರ್ಗೂ ಕೇಳತ್ತಿದ್ರಿ ನೋಡಿ ಇಲ್ಲಿ. ನಮ್ಗೆ ಸೋಷಿಯಲ್ ಸೈನ್ಸ್ ವರ್ಗೂ ಈ TET ಗೆ ನೀವು ಯಾವ್ದೇ ರೀತಿಯಾದ ಸೆಕೆಂಡ್ PU ವರ್ಗೂ ಕವರ್ ಏನ್ ಮಾಡ್ಬೇಡಿ. 6 to 10th ವರ್ಗನೆ ಇಲ್ಲೇ ನಮ್ಗೆ ಏನಾಗ್ತಾವ ಕ್ವಶನ್ಸ್ ಗಳು ರೈಟ್ ಆಗ್ತವೆ. ಇನ್ನೊಂದು ನಿಮ್ಗೆ ಕೇಳ್ಬೇಕಾದ ಏನ್ ಗಮನಿಸ್ಬೇಕಾದಂದ್ರೆ, ನೀವು ಎಕ್ಸಾಮ್ ಕೂತ್ ಹಾಕಾಗ ಸ್ವಲ್ಪ ಕೂಲ್ ಆಗಿ ಕ್ವಶನ್ಸ್ ಗಳನ್ನ ಓದಿ. ಅಲ್ಲಿ ಎಲ್ಲೂ ಗೊಂದಲ ಮಾಡ್ಕೋಕ್ ಹೋಗ್ಬೇಡಿ. ಕ್ವಶನ್ಸ್ ಗಳನ್ನ ನೀವು ಚೆನ್ನಾಗಿ ಓದ್ಕೊಂಡ್ರಿ ಅಂದ್ರೆ ಅಲ್ಲಿ ಆನ್ಸರ್ ಆಲ್ರೆಡಿ ಗೊತ್ತಿರುತ್ತೆ. ಆಮೇಲೆ ಇನ್ನೊಂದು ಹೇಳಿಕೆ 1, ಹೇಳಿಕೆ 2, ಆಮೇಲೆ ABCD ಸರಿ ಇಂಥವೇ ಪ್ರಶ್ನೆಗಳು ಬಹಳ ಬಂದಿರುವಂತದ್ದು. ಇಲ್ಲಿ ನೀವು ಆಲ್ರೆಡಿ ಒಂದು ಕ್ಲೂ ಕೊಟ್ಟಿರ್ತಾನೆ, ಅಲ್ಲಿ ಕ್ಲೂ ಕೊಟ್ಟಿರ್ತಾನೆ. ಎಕ್ಸಾಮ್ ಇದು ಕ್ವಶನ್ ಯಾವ ಬೇಸ್ ನಲ್ಲಿ ರೈಸ್ ಮಾಡಿದ್ದಾರೆ, ಅವ್ರಿಗೆ ಆನ್ಸರ್ ಏನ್ ಬೇಕು, ನಮ್ಮಿಂದ ಏನ್ ನಿರೀಕ್ಷೆ ಮಾಡ್ತಿದಾರ ಅವರು, ಏನ್ ಗೊತ್ತಿರ್ಬೇಕಾಗಿತ್ತು ನಮಗೆ ಆ ಕ್ವಶನ್ ಇಂದ ಅನ್ನೋದನ್ನ ನಾವು ಏನ್ ಮಾಡ್ಬೇಕು, ಆ ಕ್ವಶನ್ ನ ನೋಡ್ಕೊಬೇಕು. ಅದು ನೆಗೆಟಿವ್ ಇದೆನಾ ಪಾಸಿಟಿವ್ ಇದೆನಾ, ತಪ್ಪಾದ ಹೇಳಿಕೆಗಳ ಅಂತ ಕೇಳಿದ್ದಾರೆ. ಯಾರು ನೋಡಿ ಸ್ವಲ್ಪ ಮ್ಯೂಟ್ ಹಾಕೊಳ್ಳಿ. ಅರ್ಪಣಾ ಮೇಡಮ್ ಅವರೇ ಸ್ವಲ್ಪ ಮ್ಯೂಟ್ ಮಾಡ್ರಿ. ಅರ್ಪಣಾ ಮ್ಯೂಟ್ ಹಾಕೊಳ್ಳಿ ಪ್ಲೀಸ್. ಅಲ್ಲಿ ಕ್ವಶನ್ಸ್ ಗಳನ್ನ ಸರಿ ಓದ್ಕೊಳ್ಳಿ. ನೀವು ಮಾಡೋ ಮಿಸ್ಟೇಕ್ ಮೇಜರ್ ಮಿಸ್ಟೇಕ್ ಅದು. ನಾನು ಮಾಡಲ್ MCQ ನ ಆಪರೇಷನ್ ಟೆಟ್ ಒಳಗ ಮಾಡಲ್ MCQ ನ ಬಿಡಿಸುವಾಗ ಸಾಕಷ್ಟು ಚೆನ್ನಾಗಿ ಓದಿದೀವಿ, ಆದ್ರೂ ಮಿಸ್ಟೇಕ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಅಲ್ಲಿ ಬೇಕು ಅಂತ ಯಾವ್ದ್ರಲ್ಲೂ ಒಂದು ಟ್ವಿಸ್ಟ್ ಇಟ್ಟಿರ್ತಾರೆ, ಅದನ್ನ ಸರಿ ನೋಡ್ಬೇಕು ನಾವು. ಎಷ್ಟು ಈಗ ಪೊಲಿಟಿಕಲ್ ಅಂತ ಬಂದಾಗ ತಿದ್ದುಪಡಿಗಳು, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ತಿದ್ದುಪಡಿಗಳು ಏನು ಅಂತ ಕ್ಲಾಸ್ ನಲ್ಲಿ ಆಲ್ರೆಡಿ ನಾನು ಹೇಳ್ತಾ ಹೋಗ್ತಿದ್ದೆ. ಆ ತಿದ್ದುಪಡಿಗಳಾಗಿರ್ಬೋದು, ಆಮೇಲೆ ಇಲ್ಲೇನಾಗಿರ್ಬೇಕು, ಅವು ಯಾವ ವರ್ಷದಲ್ಲಿ ಏನ್ ತಿದ್ದುಪಡಿಗಳಾಗುವ ಅವು ಬಹಳ ಇಂಪಾರ್ಟೆಂಟ್. 1986 ಆಗಿದ್ದಂತ ತಿದ್ದುಪಡಿ ಬಹಳ ಇಂಪಾರ್ಟೆಂಟ್. ರಿಪೀಟ್ ಕೇಳಿದಂತದ್ದು. ಸಂವಿಧಾನದ 17ನೇ ವಿಧಿ ರಿಪೀಟ್ ಕೇಳಿದಂತದ್ದು. ಸೊ ಇವುಗಳನ್ನ ನೀವ್ ಏನ್ ಮಾಡ್ಬೇಕು, ಅವೆಲ್ಲ ನಮಗೆ ಬೇಸಿಕ್ಲಿ ಗೊತ್ತಿರ್ಬೇಕ್ರಿ. ಅವು ಇಂಪಾರ್ಟೆಂಟ್ ಅಲ್ಲ, ಬೇಸಿಕ್ ಆಗಿ ತಗೊಳ್ರಿ. ಸೊ ಹಂಗಂದ್ರೆ ಅವುಗಳನ್ನ ಬೇಸಿಕ್ ಆಗಿ ತಗೊಂಡ್ರೆ ನಿಮ್ಗೆ ಇಂಪಾರ್ಟೆಂಟ್ ನಮ್ಗೆ ಏನು ಅನ್ನೋದನ್ನ ನೀವು ಓದ್ತಾ ಗೊತ್ತಾಗುತ್ತೆ. ಹಾಗೆ ಓದುವಾಗ ನಿಮ್ಗೆ ಒಂದು ಗಮನಿಸಿ, ಲೈನ್ ಟು ಲೈನ್ ಅದನ್ನ ಏನನ್ನ ನೀವು ಕ್ವಶನ್ ಅನ್ನ ಹಾಕೊಂಡೇ ಓದಿ. ಯಾಕಂತಂದ್ರೆ ನೀವು ಪ್ರತಿಯೊಂದನ್ನ ಕ್ವಶನ್ ಹಾಕೊಂಡು ಓದಿದಾಗ ಎಲ್ಲ ಓದಿರ್ತೀರಾ, ಪರ್ಫೆಕ್ಟ್ ಆಗಿ ಓದಿರ್ತೀರಾ, ಎಲ್ಲ ಏನು ಪ್ರಾಬ್ಲಮ್ ಇರಲ್ಲ. ಕ್ವಶನ್ಸ್ ಗಳನ್ನ ನೋಡಿದಾಗ ಹೆದರಿ ಬಿಡೋದು. ನೀವೇನು 6 to 10th ವರ್ಗೂ ಓದಿರ್ತೀರಿ, ಇವೇ ಟೆಕ್ಸ್ಟ್ ಬುಕ್ ಅಲ್ಲಿ ಬಂದಿರುವಂತದ್ದು TET ಕ್ವಶನ್ಸ್. TET ಬ್ರಹ್ಮಾಂಡದ ಅಲ್ಲ, ಇದು ಬ್ರಹ್ಮಾಂಡದಿಂದ ಯಾವುದೋ ಒಂದು ದೊಡ್ಡ ಯಾವುದೋ ಲೋಕದಿಂದ ಬಂದಂತ ಕ್ವಶನ್ ಪೇಪರ್ ಗಳ ಅಲ್ಲ. ನಮ್ಮಂತ ಮನುಷ್ಯರೇ ತಂದಿರ್ತಾರೆ ಅವನ್ನ. ಅದಕ್ಕೆ ನೀವು ಮಾಡಲ್ MCQ ಗಳನ್ನ ಡಿಫಿಕಲ್ಟ್ ಆಗಿ ಮಾಡಿರುವಂತ ಉದ್ದೇಶ ಏನು, ನಿಮ್ಮ ಎಕ್ಸಾಮ್ ಭಯಗಳನ್ನ ಹೋಗಿಸ್ಬೇಕು. ಓದಿರುವಂತ ಟಾಪಿಕ್ ಗಳ ಅಲ್ಲಿ ಬಂದಿರ್ತಾವ. ಮೊದ್ಲು ನೀವು ಗಮನ ಇಟ್ಟು ಏನು ಕ್ವಶನ್ಸ್ ಗಳನ್ನ ಮಾತ್ರ ಓದಿ. ಆಮೇಲೆ ಇನ್ನೊಂದು, ಹೋಗ್ಬೇಕಾದ್ರೆ ನೀವು ಎಕ್ಸಾಮ್ ಹೋಗ್ಬೇಕಾದ್ರೆ ಅದು ಹಿಂದಿನ ದಿನ ನೀವು ಬಹಳ ಅಟ್ಯಾಚ್ಮೆಂಟ್ ಯಾರಿಗಿರ್ತೀರೋ ಅವ್ರ ಜೊತೆ ಮಾತುಗಳನ್ನ ಹೆಂಗಿರ್ಬೇಕಂದ್ರೆ ನೀವು ಸ್ವಲ್ಪ ಅವಾಯ್ಡ್ ಮಾಡಿ. ಆಮೇಲೆ ಓಕೆ, ಅವ್ರ ನಿಮಗೆ ಯಾರೋ ಒಬ್ರು ನಮ್ಗೆ ಆಲ್ ದ ಬೆಸ್ಟ್ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಆ ಪ್ರೆಷರ್ ಅನ್ನ ನೀವು ಎಕ್ಸಾಮ್ ಅಲ್ಲಿ ಹಾಕೊಂಡಾಗ ಇಂಥವೆಲ್ಲ ಮಾಡಕ್ ಹೋಗ್ಬೇಡಿ. ಯಾರಿಂದನೂ ಏನನ್ನೂ ನಿರೀಕ್ಷೆ ಮಾಡ್ತೀರಿ. ದಯವಿಟ್ಟು ನಿಮ್ ತಂದೆ ತಾಯಿ ಇರ್ತಾರ, ಮನೆಗೆ ಯಾರು ಹಿರಿಯರು ಇರ್ತಾರ, ಅವ್ರ ಆಶೀರ್ವಾದ ತೆಗೆದುಕೊಡ್ರಿ. ನೀವು ಯಾವ್ದೋ ಒಂದು ದೇವ್ರಿಗೆ ನಂಬ್ತೀರೋ ಅಥವಾ ಬಿಡ್ತೀರೋ ಅವ್ರಿಗೆ ನಮಸ್ಕಾರ ಹಾಕಿ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಳ್ರಿ. ಓಕೆ, ನಾನ್ ಚೆನ್ನಾಗ್ ಬರೀತೀನಿ, ಐ ಡೂ ವೆಲ್ ಇದು ಒಂದ್ ಅನ್ಕೊಳ್ರಿ. ನಾನ್ ಚೆನ್ನಾಗ್ ಮಾಡ್ತೀನಿ, ನನ್ನಲ್ಲಿ ಆತ್ಮಸ್ಥೈರ್ಯ ಇದೆ, ಈ ಪಾಸಿಟಿವ್ ಮೈಂಡ್ ಇಂದ ಹೋಗಿ. ಇವತ್ತು ನೀವ್ ಎಷ್ಟೇ ಚೆನ್ನಾಗ್ ಓದಿದ್ರು ನೀವ್ ಯಾರಾದ್ರೂ ಇವ್ರು ನಂಗೆ ಆಲ್ ದ ಬೆಸ್ಟ್ ಹೇಳಿಲ್ಲ ಅದೇ ಮೈಂಡ್ ಸೆಟ್ ಅಲ್ಲಿ ನೀವು ಎಕ್ಸಾಮ್ ಬರುತ್ತೆ ಅಂದ್ರೆ ತುಂಬಾ ಜನ ಕೇಳಿದೀವಿ. ಆಮೇಲೆ ಹಾಗೆ ಸರ್ ಹೇಳಿದ್ರು, ಆಜು ಬಾಜು ಯಾರು ಮಾತಾಡ್ಸಕ್ ಹೋಗ್ಬೇಡಿ, ನೀವು ಎಷ್ಟೇ ಸರಿ ಅಟೆಂಪ್ಟ್ ಮಾಡ್ತಿದ್ದೀರಾ ಟೆಸ್ಟ್ ನ. ಇಲ್ಲ ಮೇಡಮ್ ನನ್ 110 ಆಗಿದೆ, ನಾನು ಇನ್ನೂ ಸ್ಕೋರ್ ಮಾಡ್ಕೋಬೇಕು ಅಂತ ಬರೀತಿದ್ದೀನಿ ಅಂತ ಹೇಳಿ. ಆದ್ರೆ ಕೆಲವ್ರದ್ದು ಇನ್ನೂ ಆಗಿರುವುದಿಲ್ಲ TET, ಹೌದಾ? ಸೊ ಅವಾಗ ನೀವು ಕಂಪ್ಯಾರಿಸನ್ ಮಾಡ್ತೀವಿ, 110 ಬರ್ದೋಡಿದ್ದಾರೆ, 110 ಸ್ಕೋರ್ ಹಂಗಂದ್ರೆ ನಾನ್ ಇಲ್ಲಿ. ಇದು ಯಾವ್ದೇ ರೀತಿಯಾದ ಕಾಂಪಿಟೇಷನ್ ಎಕ್ಸಾಮ್ ಅಲ್ಲ. ನಿಮಗೆ ಕ್ವಾಲಿಫೈಡ್ ಆಗ್ಲಿಕ್ಕೆ, ನೆಕ್ಸ್ಟ್ ನಿಮ್ಗೆ CET ಬರೀಲಿಕ್ಕೆ ಇದು ಒಂಥರ ಪ್ರಿಲಿಮ್ಸ್. ಇದು ನೀವ್ ಹೆಂಗ KS ಗೆ ಪ್ರಿಲಿಮ್ಸ್ ಮೇನ್ಸ್ ಬರೀತಿರಲ್ಲ, ಪ್ರಿಲಿಮ್ಸ್ ಇದು ಪಾಸ್ ಆದ್ರೆ ನಿಮ್ಗೆ ಒಂದು ಎಲ್ಲ ಒಂದು ಏನಂತಂದ್ರೆ ಬೇರೆ ಪ್ರೈವೇಟ್ ಸ್ಕೂಲ್ ಅಲ್ಲೂ ಹೋಗ್ಲಿಕ್ಕೆ ಒಂದು ವ್ಯಾಲ್ಯೂ ಹೆಚ್ಚುತ್ತೆ ನಿಮ್ದು, ಆಯ್ತ್ರಿ? ಸೊ ಯಾವ್ದೇ ರೀತಿಯಂತ ಭಯ ಬೇಡ. ಇನ್ನೊಂದು ಒಂದು ಗುಡ್ ನ್ಯೂಸ್ ಏನಂದ್ರೆ ಇದಕ್ಕೆ ಯಾವ್ದೇ ರೀತಿಯಾದಂತ ನೆಗೆಟಿವ್ ಇರಲ್ಲ, CETಗೂ ಇರಲ್ಲ. ಸೊ ಇದು ಮೈಂಡ್ ಅಲ್ಲಿ ಇರ್ಲಿ, ಆ ಭಯನ ನೆಗೆಟಿವ್ ಇಲ್ಲ, ಖುಷಿ ಪಡಿ ಆಯ್ತಾ? ನೀವು ಕ್ವಶನ್ ನೀಟಾಗಿ ಓದ್ಕೊಡ್ರಿ. ಆಮೇಲೆ ಇನ್ನೊಂದು, ಯಾವ್ಯಾವ ಇಂಪಾರ್ಟೆಂಟ್ ಅನ್ನೋದು ನೀವು ಓದುವಾಗ್ಲೇ ಗೊತ್ತಿರತ್ತೆ. ನೀವ್ ಯಾರು ಚಿಕ್ಕವರಲ್ಲ. ಈಗ ನಾವ್ ಸಜೆಷನ್ ಜಸ್ಟ್ ನಿಮ್ಗೆ ಗೈಡ್ ಮಾಡ್ತಿದ್ವಿ, ಸಜೆಷನ್ಸ್ ಕೊಡ್ತಾ ಇದೀವಿ. ಓಕೆ, ನಮ್ಮನ್ನು ದೊಡ್ಡ ಗುರುಗಳನ್ನಾಗಿ ಯಾರು ಏನು ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೆಲ್ವಾ ಆಲ್ರೆಡಿ B.Ed ಎಲ್ಲ ಮುಗಿಸಿದ್ರಿ, ನೀವು ಗುರುವಿನ ಸ್ಥಾನದಲ್ಲಿ ಇರುವಂತವ್ರು ನಮ್ಗೆ ಸಜೆಷನ್ಸ್ ಆಗಿ ತೆಗೆದುಕೊಡ್ರಿ. ಓಕೆನಾ? ಆಗ ನಿಮ್ಗೆ ಏನಾಗುತ್ತೆ,
ಎಕ್ಸಾಮ್ ಫಿಯರ್ ಏನಿರುತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ. ಓದ್ಲಿಕ್ಕೆ ಏನಾಗುತ್ತೆ ಒಂದು ಈಸಿ ಆದಂತ ವೇನ ನೀವೇ ಕ್ರಿಯೇಟ್ ಮಾಡ್ಕೊಡಕ್ಕಾಗತ್ತೆ. ಮಾಡ್ಕೊಡ್ರಿ ಆ ರೀತಿಯಾಗಿ. ಆಮೇಲೆ ಸ್ವಲ್ಪ ಸೈಕಾಲಜಿನ ಜಾಸ್ತಿ ರಿವಿಷನ್ ಮಾಡ್ಕೊಡ್ರಿ. ಸೈಕಾಲಜಿನ ಯಾಕೆ ರಿವಿಷನ್ ಮಾಡ್ಕೋಬೇಕಂದ್ರೆ ನೀವು ಬೋಧನಾ ಶಾಸ್ತ್ರಕ್ಕೂ ಸರ್ ಯಾವಾಗ್ಲೂ ಹೇಳಿದಂಗೆ ಅಲ್ಲಿ ನಿಮಗೆ ಇಂಗ್ಲಿಷ್ ಆಯ್ತು, ಕನ್ನಡ ಏನ್ ಬರುತ್ತೆ ಸೈಕಾಲಜಿ ಬೇಸ್ ಮೇಲೆ ಬರ್ತಿರ್ತವ. ಆ ಸೈಕಾಲಜಿ ನಿಮ್ಗೆ ಒಂಥರ ಅದು ಹೆಂಗಂದ್ರೆ ಈಗ ಸಬ್ಜೆಕ್ಟ್ ಅಂತ ಮ್ಯಾಥ್ಸ್ ಸೊ ಇಲ್ಲಿ ನಿಮಗೆ ಸ್ವಲ್ಪ ಮ್ಯೂಟ್ ಆಯ್ತು ಮೇಡಮ್. ಸಭಾಮ ಮೇಡಮ್, ಸಭಾಮ ಮೇಡಮ್ ಮ್ಯೂಟ್ ಮಾಡಿ. ಮ್ಯೂಟ್ ಹಾಕೊಳ್ರಿ, ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ತೀರಾ ನೀವು. ಓಕೆ ಮೇಡಮ್, ಈ ರೀತಿಯಾಗಿ ನೀವು ಎಕ್ಸಾಮ್ ಅನ್ನ ಇದು ಮಾಡ್ಕೋಬಹುದು. ಆದಷ್ಟು ನೀವು ರಿವಿಷನ್ ಗೆ ಸ್ವಲ್ಪ ಒತ್ತು ಕೊಡಿ ಓದಿರೋದಕ್ಕೆ. ಯಾವ್ದೇ ರೀತಿ ಅಂದ್ರೆ ಎಕ್ಸಾಮ್ ಎಷ್ಟೇ ಡಿಫಿಕಲ್ಟ್ ಆದ್ರೂ ನೀವು ಚಿಂತೆ ಮಾಡ್ಬೇಡಿ. ಸ್ವಲ್ಪ ಕ್ವಶನ್ಸ್ ಗಳನ್ನ ಸ್ಪೀಡ್ ಆಗಿ ಓದ್ತಾ ಹೋಗ್ತಾ ಸ್ವಲ್ಪ ಈಗ ಸರಳವಾದಕ್ಕಿಂತ ಸರಳವಾಗಿ ನೀವು ಯಾವ್ದು ಎಕ್ಸಾಮ್ ನ ಚೆನ್ನಾಗಿ ಓದಿನ ಕ್ಯೂರಿಯಾಸಿಟಿ ಇಟ್ಕೊಳ್ರಿ. ವಾಟ್ ನೆಕ್ಸ್ಟ್, ಹೆಂಗ್ ಈ ಕ್ವಶನ್ ಕೇಳಿರ್ಬೋದು, ಖುಷಿಯಾಗಿ ಆನ್ಸರ್ ಮಾಡಿ. ಹಿಂಗೆ ನಿಮ್ಗೆ ಎಕ್ಸೈಟ್ಮೆಂಟ್ ಇರ್ಬೇಕು. ಓಕೆ ನೆಕ್ಸ್ಟ್ ಕ್ವಶನ್ ಏನು, ಕ್ಯೂರಿಯಾಸಿಟಿ ಇರ್ಲಿ. ಯಪ್ಪಾ ಅಂತ ಯಾವ್ದೋ ಒಂದು ಕಠಿಣವಾದ ಪ್ರಶ್ನೆಯನ್ನು ಓದ್ ತಕ್ಷಣ ಕೂಕಬೇಡಿ. ಒಳ್ಳೆದಕ್ಕೆ ನಮ್ಗೆ ಆನ್ಸರ್ ಬರಲ್ಲ, ಯಾವ್ದು ಮಾಡ್ಬೇಕು. ನಿಮ್ಗೆ ಮೆಚುರಿಟಿ ಬಂದಿದೆ, ಡಬಲ್ ಡಿಗ್ರಿ ಟ್ರಿಬಲ್ ಡಿಗ್ರಿ ಮುಗಿಸ್ಕೋದ್ರು, ನೀವು ಯಾವ್ದೇ ರೀತಿ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ. ನೀವು ಎಕ್ಸಾಮ್ ಫಿಯರ್ ನ ಹೆಂಗ್ ಓಡಿಸ್ಬೇಕಂತ ಮಕ್ಕಳಿಗೆ ಹೇಳ್ದವ್ರದೇರಿ. ಹಾಗಾಗಿ ಏನು ಮಾಡಕ್ ಹೋಗ್ಬೇಡಿ. ಫಸ್ಟ್ ಕನ್ನಡ ಟಚ್ ಮಾಡಿ, ಒಂದು ಆತ್ಮಸ್ಥೈರ್ಯ ಬರುತ್ತೆ. ಯಾಕಂದ್ರೆ ನಮ್ಮ ಮದರ್ ಟಂಗ್ ಕನ್ನಡ ಆಗಿರೋದ್ರಿಂದ ನೀವು ಅದ್ ನೀಟಾಗಿ ನೋಡ್ಕೊಂಡ್ ಬಂದ್ರೆ ಆಮೇಲೆ ಇಂಗ್ಲಿಷ್ ನ ಆಮೇಲೆ ಬರ್ರಿ. ಆಮೇಲೆ ನಿಮ್ಗೆ ಯಾವ್ದು ಈಸಿಯಾಗಿ ನಿಮ್ ಸಬ್ಜೆಕ್ಟ್ ಇರುತ್ತೋ, ಮ್ಯಾಥ್ಸ್ ಇದ್ದವರು ಅಥವಾ ಸೈನ್ಸ್, ನಿಮ್ಗೆ ಬಯಾಲಜಿ ಟಚ್ ಮಾಡಿ ಫಸ್ಟ್ ನಿಮ್ಗೆ ಈಸಿ ಆದ್ರೆ. ಸೈನ್ಸ್ ಇದು ಏನೋ ಆರ್ಟ್ಸ್ ನವರು ಮತ್ತೆ ನಿಮಗೆ ಏನೋ ಸೋಷಿಯಲ್ ಸೈನ್ಸ್ ಅಂದ್ರೆ ಇಷ್ಟನಾ ಅಥವಾ ಬೋಧನ ಅವ್ನ್ ಟಚ್ ಮಾಡಿ ಆಮೇಲೆ ಹಿಂಗೆ ಬರ್ರಿ. ಆಮೇಲೆ ಬರೆಯುವಾಗ ಟಿಕ್ ಹಾಕ್ಬೇಕಂದ್ರೆ ಸ್ವಲ್ಪ ಸೀಸ್ ಪೆನ್ಸಿಲ್ ಇದು ಮಾಡ್ಕೊಂಡು ಹೋಗಿ. ಆಮೇಲೆ ಒಮ್ಮೆ ಎಲ್ಲವನ್ನು ನೀಟಾಗಿ ಫುಲ್ಫಿಲ್ ಮಾಡ್ಕೊಂಡು ಹೋಗಿ ಅವುಗಳನ್ನ. ಒಟ್ಟಾಗಿ ನೀಟಾಗಿ ಯಾವ್ದೇ ರೀತಿಯಾದಂತ ಟೆನ್ಷನ್ ಮಾಡ್ಕೋಬೇಡಿ. ಯಾರ ಆಲ್ ವೆಸ್ಟಿಗಾಗೂ ವೇಟ್ ಮಾಡ್ಬೇಡಿ. ನಿಮ್ಮ ತಂದೆ ತಾಯಿ ಆಶೀರ್ವಾದವನ್ನ ತಗೊಂಡು ಎಕ್ಸಾಮ್ ಬನ್ನಿ. ಡೌಟ್ ಇದ್ರೆ ಕೇಳ್ಬೋದು. ಸುಮಾ ಮೇಡಮ್, ಒನ್ ಸೆಕ್ ಸುಮಾ ಮೇಡಮ್. ಸೊ ಇಲ್ಲಿ ಒಂದು ಸ್ಟೂಡೆಂಟ್ಸ್ ಇಲ್ಲಿ ಕಮೆಂಟ್ಸ್ ಮಾಡಿದ್ದಾರೆ. ಇದು ಮ್ಯಾಥ್ಸ್ ಏನಿದೆ ಮೇಡಮ್, ಅದು ಫಸ್ಟ್ PU ಮತ್ತೆ ಸೆಕೆಂಡ್ PUC ಇದು ಅವರು ರೆಫರ್ ಮಾಡ್ಬೇಕಾಗುತ್ತಾ ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಸರ್ ಇಲ್ಲಿವರೆಗೂ 2024 ವರೆಗೂ ಯಾವುದೇ PUC ಬಸ್ ಅರೈಸ್ ಆಗಿಲ್ಲ ಸರ್. ಎಸ್, ಸೈನ್ಸ್ ಆಗಿದೆ ಬಟ್ ಮ್ಯಾಥ್ಸ್ ಜಲ್ದಿ ಅರೈಸ್ ಆಗಿಲ್ಲ ಸರ್. ಎಸ್, ಬಟ್ ಏನಪ್ಪಾ ಅಂತಂದ್ರೆ ಅಲ್ಲೊಂದು ಕೆಲವೊಂದು ಚಾಪ್ಟರ್ಸ್ ಅಷ್ಟೇ ಅದಾವ ಸರ್. Yes. ಸ್ಪೆಸಿಫಿಕ್ ಆಗಿ ಅದ್ರ ಮೇಲೆ ಫೋಕಸ್ ಮಾಡ್ಬೇಕು. ಎಸ್, ಅದಾದ್ಮೇಲೆ ಸಮ್ ಕಾನ್ಸೆಪ್ಟ್ ನ ನೋಡ್ತಿದ್ರೆ ನೋಡ್ಬೋದು ಸರ್, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಏನಪ್ಪಾ ಅಂದ್ರೆ 6th ಅದು ಎಸ್ಪೆಷಲಿ 10th ಇದು 8th to 10th ಸರ್ ಫೋಕಸ್ ಮಾಡಿರೋದು 2024 ಅಲ್ಲಿ. ಅದು ಫುಲ್ ಪರ್ಫೆಕ್ಟ್ ಆಗ್ಬೇಕು ಸರ್ ಅವರು. ಅದಾದ್ಮೇಲೆ ಬೇಕಂದ್ರೆ ನನಗೆ ಇಲ್ಲಿ ಮಾಡಕ್ ಬರುತ್ತೆ, ನಾನು ಇಷ್ಟು ಕ್ವಶನ್ ಅಟೆಂಡ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂದ್ಮೇಲೆ ಅಲ್ಲಿ ಹೋಗ್ಬೋದು ಸರ್. ಓಕೆ ಫೈನ್. ಸೊ ಇದಕ್ಕೆ ನಿಮ್ಗೆ ಉತ್ತರ ಸಿಕ್ತು ಅಂತೀನಿ. ದೆನ್ ಇನ್ನೊಬ್ರು ಸ್ಟೂಡೆಂಟ್, 1 ಸೆಕೆಂಡ್ ಸರ್, ಲಕ್ಷ್ಮೀಕಾಂತ್ ಸರ್, ಇನ್ನೊಬ್ರು ಸ್ಟೂಡೆಂಟ್ಸ್ ಕೇಳಿದರೆ ಸೈನ್ಸ್ ಸಂಬಂಧಪಟ್ಟಾಗೆ. ಸೊ ನಾಟ್ ಓನ್ಲಿ ಸೈನ್ಸ್ ಮೇಡಮ್, ಎಲ್ಲಾ ವಿಷಯಗಳು ಕೂಡ ನಮ್ಮಲ್ಲಿ ಪಠ್ಯಕ್ರಮ ಆಧಾರಿತವಾಗಿನೇ ತರಗತಿಗಳು ನಡೀತವೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಲಕ್ಷ್ಮೀಕಾಂತ್ ಸರ್, ನೀವು ಏನಾದ್ರು ಕೇಳೋದಿದ್ರೆ ಕೇಳ್ಬೋದು ಸ್ಟೂಡೆಂಟ್ಸ್ಗೆ. ಮ್ಯೂಟ್ ಆಗಿದೆ ಸರ್ ಲಕ್ಷ್ಮೀಕಾಂತ್ ಸರ್. ಸಂತೋಷ್ ಸರ್ ಜಾಯ್ನ್ ಆಗಿದ್ದಾರೆ ಇಂಗ್ಲಿಷ್. ಎಸ್ ಸರ್, ಎಸ್. ಏನಾಗ್ತಿದೆ ಅಂದ್ರೆ ಇಂಗ್ಲಿಷ್ ಬಹಳ ಮುಖ್ಯ ಆಗುತ್ತೆ. ಭಯ ಅನ್ನೋದು ಏನಪ್ಪಾ ಅಂದ್ರೆ ಫಿಯರ್ ಅನ್ನೋದು ಇಂಗ್ಲಿಷ್ ಮತ್ತೆ ಮ್ಯಾಥಮೆಟಿಕ್ಸ್ ತುಂಬಾ ಇರುತ್ತೆ. ಅದಕ್ಕೆ ಇಂಗ್ಲಿಷ್ಗೆ ಏನಾದ್ರು ನಿಮ್ಗೆ ಸಮಸ್ಯೆ ಇದ್ರೆ ಸ್ವಲ್ಪ ಕೇಳ್ಬೋದು ಸರ್. ನಿಮ್ಗೆ ಲೈವ್ ಅಲ್ಲಿ ಜಾಯ್ನ್ ಇದ್ದಾರೆ. ಸಂತೋಷ್ ಸರ್, ವೆಲ್ಕಮ್ ಟು ಗೂಗಲ್ ಮೀಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ ಎಲ್ರಿಗೂ. ಇಂಗ್ಲಿಷ್ಗೆ ಏನಾದ್ರು ನಿಮ್ಗೆ ನೋಡಿ, ಒಂದು ಇಂಗ್ಲಿಷ್ ಅಲ್ಲಿ ಏನು ಎಲ್ಲರೂ ಸಾಮಾನ್ಯ ಮಿಸ್ಟೇಕ್ ಮಾಡೋದು ಏನಂತಂದ್ರೆ ಫಸ್ಟ್ ಲ್ಯಾಂಗ್ವೇಜ್ 30 ಅಂಕಗಳಿಗೆ ಕನ್ನಡ ಇರುತ್ತೆ. ಅದಾದ್ಮೇಲೆ ಮತ್ತೆ ನಿಮ್ಗೆ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ನಾನು 2 ಬಾರಿ PET ಬರೀಬೇಕಾದ್ರೂ ಈ ಒಂದು ಮಿಸ್ಟೇಕ್ ಅನ್ನ ನಾನು ಮಾಡಿದ್ದೆ. ಏನಂತಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ 30 ಅಂಕಗಳು ಪಡ್ಕೊಂಡು ಅದಾದ್ಮೇಲೆ 2ನೇ ಲ್ಯಾಂಗ್ವೇಜ್ ಮುಂದೆ ಬರುತ್ತಿರೋದು ನಮ್ಗೆ ಗೊತ್ತಿಲ್ಲ. ಅದಾದ್ಮೇಲೆ ನಾವೇನ್ ಮಾಡ್ತೀವಿ, ಇಂಗ್ಲಿಷ್ ಆಯ್ತು ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಅಂತ ಬಿಡಿಸ್ಬಿಡ್ತೀವಿ. ಅದೊಂದು ಬಿಗ್ ಮಿಸ್ಟೇಕ್. ಅದನ್ನು ಯಾರು ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ 30 ಅಂಕಗಳನ್ನ ಬರ್ಕೊಂಡ ನಂತರ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅನ್ನ ಚೂಸ್ ಮಾಡ್ಬೇಕು. ಇದು ಬಹಳ ಮುಖ್ಯ ಇರುತ್ತೆ. ಯಾಕಂದ್ರೆ ನಾನು 2 ಬಾರಿ ಈ ಒಂದು ಮಿಸ್ಟೇಕ್ ಅನ್ನ ಮಾಡಿದ್ದೀನಿ, ಮತ್ತೆ ಅದರಿಂದ ನಾನು ಹೊರಗಿದ್ದೀನಿ. ಇದೊಂದು ಬಹಳ ಸಮಸ್ಯೆ ಆಗಿದೆ. ಸಂತೋಷ್ ಸರ್,
Yes, sir. ಯಾರು ಏನ್ ಕೇಳ್ತಾ ಇಲ್ಲ. ಏನ್ ಕ್ವೆಶನ್ಸ್ ಏನಾದ್ರು ಕೇಳೋದಿದ್ರೆ ಕೇಳಿ. ಹಲೋ ಸರ್, ಈಗ ಇಂಗ್ಲಿಷ್ ಪ್ರಾಥಮಿಕ ಹಲೋ ಮತ್ತೆ ಸ್ವಯಂನಲ್ಲಿ ತುಂಬಾ ಜಾಸ್ತಿ Yes. ಸ್ವಯಂನಲ್ಲಿ ವರ್ಡ್ಸ್ಗಳು ಸೊ ಅದೆಲ್ಲ ಎಕ್ಸಾಕ್ಟ್ಲಿ ಪೋಯಮ್ ರಿಲೇಟೆಡ್ ಕ್ವೆಶನ್ ಕೇಳ್ತಾರೆ ಮೇಡಮ್. ಈಗ 26